ಇತ್ತೀಚಿನ ಒಂದಿಷ್ಟು ವರದಿಗಳು ಬಂದಿರೋದ್ರಲ್ಲಿ ನಾವು ನೋಡ್ತಾ ಇದ್ದೀವಿ, ಭಾರತ ನಾವು ಯಾವುದರಲ್ಲೂ ಸಹಿತ ಹಿಂದೆ ಇಲ್ಲ, ನಾವು ಯಾವತ್ತೂ ಸಹಿತ ಜೊತೆಯಾಗಿದ್ವಿ, ಮುಂಚೂಣಿಯಲ್ಲಿದ್ದೀವಿ ಅಂತ ಹೇಳ್ತೀವಿ. ವರದಿಗಳ ಪ್ರಕಾರ ಏನ್ ಬಂದಿದೆ ಅಂತಂದ್ರೆ, ಮಹಿಳೆಯರ ಸಂಖ್ಯೆ ಧೂಮ್ರಪಾನ ಜೊತೆಗೆ ಮದ್ಯಪಾನ ಮಾಡೋದ್ರಲ್ಲಿ ನಾವು ಸರಿಸಮಾನವಾಗಿ ಬೇರೆ ಬೇರೆ ದೇಶಗಳನ್ನ ಹೋಲಿಕೆ ಮಾಡೋದ್ರಲ್ಲಿ ನಾವು ಜೊತೆಯಾಗಿದ್ದೀವಿ. ಬೇರೆ ಬೇರೆ ದೇಶಗಳು ಯಾವ್ದು ಮುಂದೆ ಇತ್ತು ಸ್ವಲ್ಪ ಅರಿವು ಮಾಡ್ಕೊಂಡು ಹಿಂದೆ ಬರ್ತಾ ಇದೆ, ಭಾರತ ದೇಶ ಮಾತ್ರ ಹಾಗೆ ಮುಂದೆ ಹೋಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣಗಳು ಏನಿರ್ಬೋದು? ಮಹಿಳೆಯರಲ್ಲಿ ಇಂತಹ ಒಂದು ಧೂಮ್ರಪಾನ ಮಾಡಬೇಕು, ಸ್ಮೋಕ್ ಮಾಡಬೇಕು, ಡ್ರಿಂಕ್ಸ್ ಮಾಡಬೇಕು ಅಂತ ಒಂದು ಕಲ್ಚರ್ ಏನ್ ಪ್ಯಾಷನೇಟ್ ಆಗಿ ನಾವು ನೋಡ್ತಾ ಇದೀವಿ. ಕಾರಣ ಏನಿರ್ಬೋದು ತಮ್ಮ ಪ್ರಕಾರ? ಕಾರಣ ಅಂದ್ರೆ ಈಗ ಪಾಶ್ಚಿಮಾತ್ಯ ಇದನ್ನ ಅನುಸರಿಸ್ತಾ ಇದೀವಲ್ವಾ, ನಾವೇನೋ ಅದೊಂದು ಫ್ಯಾಷನ್ ಅಂತ ಸ್ಟಾರ್ಟ್ ಆಗಿರೋದು. ಸೊ ಈಗ ನಾವು ಎಲ್ಲದರಲ್ಲೂ ಈಕ್ವಲ್, ಮೆನ್ನಿಗೆ ನಾವು ಯಾವ್ದ್ರಲ್ಲೂ ಬಿಟ್ಕೊಡಲ್ಲ ಅನ್ನೋ ಒಂದು ಭಾವನೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಇವಾಗ ಅಂದ್ರೆ ಸ್ಟ್ರೆಸ್ ಅಂತ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಮೊದ್ಲು ಹೆಣ್ಮಕ್ಳು ಮನೆಯಲ್ಲಿ ಮಾತ್ರ ಕೆಲಸ ಮಾಡ್ತಿದ್ರು. ಸೊ ಮಕ್ಕಳನ್ನ ಸಾಕೋದು, ಮತ್ತೆ ಗಂಡನ್ನ ನೋಡ್ಕೊಳ್ಳೋದು, ಅಡಿಗೆ ಮಾಡೋದು, ಇದು ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಜಾಬ್ ಅಂತ ಇತ್ತು. ಈಗ ನಾವು ಒಳಗಡೆನೂ ಕೆಲಸ ಮಾಡ್ಬೇಕು, ಹೊರಗೂ ವರ್ಕ್ ಮಾಡ್ತೀವಲ್ವಾ. ಸೊ ಎರಡು ಒಟ್ಟಾದಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮೈಂಡ್ ಸ್ಟೇಟ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ಅಲ್ಲಿ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸೊ ಪಾಸಿಟಿವ್ ಸ್ಟ್ರೆಸ್ ಅಂಡ್ ನೆಗೆಟಿವ್ ಸ್ಟ್ರೆಸ್, ಯು ಸ್ಟ್ರೆಸ್ ಮತ್ತೆ ಡಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಎರಡೂ ಆದಾಗ ಕೂಡ ಇಲ್ಲಿ ಏನಾಗುತ್ತೆ, ಒಂದು ಮೋಜಿಗೋಸ್ಕರ ಏನೋ ಒಂದು ಹ್ಯಾಬಿಟ್ ಮಾಡ್ಕೊಳ್ಳೋದು ಅಂತ ಲೈಟ್ ಆಗಿ ಏನೋ ತಗೊಳ್ಳೋದು, ಆ ರೀತಿ ಇತ್ತು. ಅದು ನೀವು ಹೇಳಿದಾಗೆ ಚಟ ಆಗಿ ಅಂದ್ರೆ ಅದೇ ಅಭ್ಯಾಸ ಆಗಿ, ಅದೇ ಹ್ಯಾಬಿಟ್ ಆಗಿ, ಅದನ್ನ ಮತ್ತೆ ಬಿಡ್ಲಿಕ್ಕಾಗಲ್ಲ, ಅಡಿಕ್ಷನ್ ಅದು. ಸೊ ಆ ತರ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಬೇಸರ ಆದಾಗ್ಲೂ ಕುಡಿಯೋದು, ಅಥವಾ ಸ್ಮೋಕು, ಇನ್ನೊಂದು ಡ್ರಗ್ ಅಡಿಕ್ಷನ್. ಸೊ ಅದು ಕೂಡ ತುಂಬಾ, ಈವನ್ ನನ್ನ ಹತ್ರ ಕೂಡ 8th 9th ಸ್ಟ್ಯಾಂಡರ್ಡ್ ಇಂದ ಮಕ್ಳು ಬರ್ತಾರೆ. ಸೊ ಅವ್ರ ಪೇರೆಂಟ್ಸ್ ನೋಡಿದ್ರೆ ಅಷ್ಟು ಬೇಸರ ಆಗತ್ತೆ. ಬಟ್ ಮಕ್ಕಳನ್ನ ಕೇಳಿದ್ರೆ ಅವರು ಅಂದ್ರೆ ಸತ್ಯ ಹೇಳೋದಿಲ್ಲ. ಸೊ ಈವನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲಿ ಇಲ್ಲಿ ಸೇರಿಸ್ತಾ ಇದ್ದಾರೆ. ಸೊ ಎಲ್ಲೂ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ನೀವು ಅವರಿಗೆ ಫೋರ್ಸ್ಫುಲ್ ಆಗಿ ಅದನ್ನ ಬಿಡ್ಲಿಕ್ಕಾಗಲ್ಲ, ಮತ್ತೆ ನೀವೇನಾದ್ರೂ ಮೆಡಿಕೇಶನ್ ಕೊಟ್ರು ಕೂಡ ಸೊ ಅದರಲ್ಲಿ ಕೂಡ ಅಡ್ವರ್ಸ್ ಎಫೆಕ್ಟ್ ಇರೋದ್ರಿಂದ ಸೊ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಬೇಕಾದಷ್ಟು ಅದಕ್ಕೆ ಉತ್ತರನು ಖಂಡಿತ ಇದೆ. ಓಕೆ, ಮಾತಾಡೋಣ. ಜೊತೆಗೆ ಸರ್, ಒಂದು ಮಹಿಳೆಯರು ಅಂತ ಪುರುಷರು ಅಂತ ಇಬ್ರು ಕೂಡ ಇಬ್ರು ಸರಿ ಸಮಾನವಾಗಿರುವಂಥದ್ದು. ಪುರುಷರು ತಗೋಬಹುದು ಅಂತನೋ ಒಂದು ಇತ್ತು, ಆದ್ರೆ ಮಹಿಳೆಯರು ಸಂಸ್ಕೃತಿ ಸಂಪ್ರದಾಯ ಇರಬೇಕು, ಅದೆಲ್ಲ ಮಾಡಬಾರ್ದು ಅನ್ನೋ ಒಂದು ತಪ್ಪು ತಿಳುವಳಿಕೆ ಅನ್ನೋಷ್ಟು ಮಟ್ಟಿಗೆ ಎಲ್ರಿಗೂ ಕೂಡ ಗೊತ್ತಿತ್ತು. ಬಟ್ ಇವಾಗ ಏನಂತಂದ್ರೆ ಮಹಿಳೆಯರ ಪಾತ್ರನೂ ಕೂಡ ಇದ್ರ ಜೊತೆ ಆಗ್ತಾ ಇದೆ. ಅಂದ್ರೆ ವಿಶೇಷವಾಗಿ ಟೀನೇಜರ್ಸ್ಗಳಲ್ಲಿ ಆರಂಭ ಆಗಿರುವಂತಹ ಈ ಒಂದಿಷ್ಟು ಮೆನ್ ಅಥವಾ ವುಮೆನ್, ಇಬ್ರು ಪುರುಷರು ಸ್ತ್ರೀಯರು, ಏನ್ ಕಾರಣ ಇರ್ಬೋದು ಅಂತ? ಆ ವಿಶೇಷವಾಗಿರುವಂತಹ 12ರಿಂದ 18 ಅಥವಾ 20 ವಯಸ್ಸು ತುಂಬಾನೇ ರಿಸ್ಕ್ ಅಥವಾ ಡೇಂಜರಸ್ ಏಜ್ ಅಂತ ಹೇಳ್ತಾರೆ. ಕಾರಣ ಏನಿರ್ಬೋದು ಸರ್? ಸರ್, ಸೈಂಟಿಫಿಕಲಿ ಹೇಳ್ಬೇಕು ಅಂತಂದ್ರೆ ಸ್ತ್ರೀಯರಿಗಾಗ್ಲಿ ಪುರುಷರಿಗಾಗ್ಲಿ ಫಿಸಿಯೋಲಾಜಿಕಲಿ ಬಹಳಷ್ಟು ವ್ಯತ್ಯಾಸ ಏನಿಲ್ಲ. ಓಕೆ, ಈ ಟೀನೇಜ್ ಅಂತ ಏನ್ ಹೇಳ್ತಿದ್ದೀರಲ್ಲ, ಆ ಟೀನೇಜ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಬಹಳ ಮಕ್ಕಳಿಗೆ. ಟೀನೇಜ್ ಅಷ್ಟೇ ಅಲ್ಲ, ಇನ್ನೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಜನ, ವಾತಾವರಣ ಯಾವ ರೀತಿ ಇದೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಮೇಲೆ. ಈಗ ಮನೆಯಲ್ಲಿ ತಂದೆ ಅಥವಾ ಅಣ್ಣ ತಮ್ಮ, ಬಂಧು ಬಾಂಧವರು ಅಥವಾ ಪಕ್ಕದ ಮನೆಯವರು, ಎದುರು ಮನೆಯವರು, ಸುತ್ತಮುತ್ತಲಿರುವಂತ ಜನಗಳು ಅವರನ್ನು ನೋಡ್ಕೊಂಡು ಮಕ್ಕಳು ಕಲಿತಾರೆ. ಸೊ ಇನ್ಫ್ಲೂಯೆನ್ಸ್ ಅನ್ನೋದು ಬಹಳ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸ್ತದೆ ಇಲ್ಲಿ. ಎರಡನೇದೇನು ಅಂತಂದ್ರೆ ಪೀರ್ ಪ್ರೆಷರ್ ಅಂತೀವಿ. ಅಂದ್ರೆ ಸ್ನೇಹಿತರ ಜೊತೆ ಇರ್ಬೇಕಾದ್ರೆ, ಈಗ ಏನೋ ಒಂದು ಗುಂಪಲ್ಲಿ ಎಲ್ಲರೂ ಮಾಡ್ತಿರೋದು ತಪ್ಪೇ ಆಗಿದ್ರು ಕೂಡ, ಗುಂಪಲ್ಲಿ ಎಲ್ಲರೂ ಮಾಡ್ತಿರ್ಬೇಕಾದ್ರೆ ಒಂದು ಮಗುಗೆ ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಎಲ್ಲರೂ ಮಾಡ್ತಿದಾರಲ್ಲ, ನಾನೊಬ್ಬ ಮಾತ್ರ ಮಾಡ್ಲಿಲ್ಲ ಅಂತಂದ್ರೆ ನಾನು ಔಟ್ಕಾಸ್ಟ್, ಬೇರೆಯವನ್ನ ಹೊರಗಡವನ್ನ ಆಗ್ತೀನಿ ಅನ್ನೋ ಒಂದು ಭಯ ಶುರು ಆಗ್ತದೆ. ಯಾವುದೇ ಒಂದು ತಪ್ಪು ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ಇನ್ನರ್ ಕಾನ್ಶಿಯನ್ಸ್ ಅಂತ ಇರ್ತದೆ, ಅದು ನಮಗೆ ಪ್ರೇರಣೆ ಕೊಡ್ತದೆ, ಹೌದು ಇದು ತಪ್ಪು, ಇದು ಮಾಡಬಾರ್ದು ಅಂತ. ಆದ್ರೆ ಆ ಸಿಚುವೇಶನ್ ತಕ್ಕಂತೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಕೂಲ್ಗಳಲ್ಲಿ ನೋಡ್ತೀರಾ ನೀವು, ಯಾವುದೋ ಒಂದು ಪರ್ಟಿಕ್ಯುಲರ್ ಅಂಗಡಿಯಿಂದ ಯಾವುದೋ ಒಂದು ಚಾಕ್ಲೇಟ್ ಸಿಗ್ತಾ ಇದೆ ಅಥವಾ ಏನೋ ಒಂದು ಪಾನಿಪುರಿ ತಿನ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಮಕ್ಳಿಗೂ ಮನೇಲಿ ಹೇಳಿರ್ತಾರೆ, ನೋಡಪ್ಪ ಹೊರಗಡೆಯಿಂದ ಏನು ತಿನ್ಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ತಪ್ಪು ಅಂತ ಗೊತ್ತಿದ್ರು ಕೂಡ ಪ್ರತಿಯೊಬ್ರು ಮಕ್ಕಳು, ಬೇರೆ ಬೇರೆ ಮಕ್ಕಳು ಮಾಡ್ಬೇಕಾದ್ರೆ ಒಬ್ಬ ಹುಡುಗನಿಗೆ ಅಥವಾ ಹುಡುಗಿಗೆ ಅದು ತಪ್ಪು ಅಂತ ಗೊತ್ತಿದ್ರು ಸಹ ಎಲ್ಲರೂ ಮಾಡ್ಬೇಕಾದ್ರೆ ಅವ್ರು ಅಳಿಸ್ತಾರೆ. ಸೊ ಅದನ್ನ ನಾವು ಪೀರ್ ಪ್ರೆಷರ್ ಅಂತೀವಿ. ನೀನ್ ಮಾಡಕ್ ನೀನ್ ಲಾಯಕ್ಕಿಲ್ಲ, ನಿನ್ಗೆ ಅದ್ರ ಅನುಭವ ಗೊತ್ತಿಲ್ಲ, ನಿನಗೆ ಅನುಭವಿಸ್ಬೇಕು, ನೋಡ್ಬೇಕು. ಈ ಒಂದು ಸಣ್ಣ ಸಣ್ಣ ಈ ಪ್ರಚೋದನೆಯಿಂದ ಶುರು ಆಗುವಂತ ಒಂದು, ಯಾಕೆಂದ್ರೆ ಆ ಎಳೆಯ ವಯಸ್ಸಲ್ಲಿ ಮಕ್ಕಳಿಗೆ ಆ ಒಂದು ತಪ್ಪು ಸರಿಯ ಪರಿಜ್ಞಾನ ಇರೋದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಇರ್ತದೆ, ಹಿರಿಯರು ಅದನ್ನ ಹೇಳ್ಕೊಟ್ಟಿರ್ತಾರೆ. ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗೆ ಅದನ್ನ ನಿಜವಾಗ್ಲೂ ಮಾಡ್ಬೇಕಾ, ತಾಳಪ್ಪ ಎಲ್ಲರೂ ಮಾಡ್ತಿದ್ದಾರೆ,
ತಡಿ ನೋಡೇ ಬಿಡೋಣ ಅನ್ನೋ ಒಂದು 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 ಕುತೂಹಲ ಮತ್ತೆ ಈ ಪೀರ್ ಪ್ರೆಷರ್ ಅಂದ್ರೆ ಈ ಪ್ರಚೋದನೆಯಿಂದ, ಕುತೂಹಲ ಮತ್ತೆ ಪ್ರಚೋದನೆ ಇವೆರಡು ವಿಷಯಗಳಿಂದ ಶುರು ಆಗುವಂತ ಅಭ್ಯಾಸಗಳನ್ನೇ ನಾವು ಈ ಅಡಿಕ್ಷನ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಮನಸ್ಸು ಚಂಚಲವಾಗಿರುವಂತದ್ದು ಅಲ್ಲಿ ಮುಖ್ಯ ಕಾರಣ ಆಗಿರುತ್ತೆ. ಮನಸ್ಸು ಚಂಚಲ ಆಗಬೇಕಾದ್ರೆ ತಾವು ಯೋಗಗಳನ್ನ ಹೇಳ್ತೀರಿ, ಧ್ಯಾನ ಹೇಳ್ತೀರಿ, ಆಮೇಲೆ ಜೊತೆ ಮುದ್ರೆ ಮೂಲಕ ಏನೋ ಹೇಳ್ತಾ ಇರ್ತಾರೆ. ಅಂದ್ರೆ ಒಂದು ಓಕೆ, ಪ್ರಿವೆಂಟಿವ್ ಆಗಿ ನಾವು ಮಾತನಾಡೋದಾಯ್ತು ಅಂತಂದ್ರೆ ಸಾಕಷ್ಟು ಜನರಿಗೆ ಆ ವಯಸ್ಸಲ್ಲಿ ನಾನು ಸ್ಮೋಕ್ ಮಾಡಬೇಕು, ಡ್ರಿಂಕ್ಸ್ ಮಾಡಬೇಕು ಅಂತ ಮನಸ್ಸಿರುತ್ತೆ. ಆದ್ರೆ ಅದನ್ನ ಒಂದು ಹತೋಟಿಯಲ್ಲಿ ತರಬೇಕು, ಕಂಟ್ರೋಲ್ ಮಾಡ್ಬೇಕಂದ್ರೆ ಒಂದಿಷ್ಟು ಮುದ್ರೆ ಥೆರಪಿಗಳಾಗಿರ್ಬೋದು, ತಾವೇನಾದ್ರು ಹೇಳ್ಬೋದಾ ಹೇಗೆ ಒಂದು ಕಾನ್ಸಂಟ್ರೇಷನ್ ನಾವು ಮಾಡಬೇಕು ಅಂತಂದ್ರೆ? ಅಂದ್ರೆ ಈಗ ಆ ಏಜ್ ಅಲ್ಲಿ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇರುತ್ತಲ್ವಾ, ಅಂದ್ರೆ ಆ ಏಜ್ ಅಲ್ಲಿ ಒಂದು ಮೆಚೂರ್ ಆಗೋ ಏಜ್. ಸೊ ಆವಾಗ ಬೇರೆ ಬೇರೆ ಈಗ ಏನ್ ಅವರ ಒಂದು ಆಸೆ ಇರುತ್ತೆ, ಸೊ ಅದನ್ನ ಹೇಗೆ ಅವರು ತೀರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿವೇಚನೆ ಮಾಡೋ ಅಷ್ಟು ಸ್ಟೇಜ್ ಅಲ್ಲಿ ಅವ್ರು ಇರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ, ಈಗ ಚಿಕ್ಕ ಮಕ್ಕಳಿಗೆ ನಿಮ್ಗೆ ಗೊತ್ತಿದೆ ಭಜನೆ ಹೇಳ್ಕೊಡೋದು, ದೇವ್ರದ್ದು ಧ್ಯಾನ ಮಾಡುವಂಥದ್ದು, ಮತ್ತೆ ಒಳ್ಳೆ ಅಂದ್ರೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ ಪೇರೆಂಟ್ಸ್ ಅವರಿಗೆ ಕೂತು ಗೈಡ್ ಮಾಡುವಂಥದ್ದು ಎಲ್ಲ ಇರ್ತಾ ಇತ್ತು, ಕಥೆ ರೂಪದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಲಿ. ಈಗ ಅದು ಯಾವ್ದು ಇಲ್ಲ. ಸೊ ಮೊಬೈಲ್ಗೆ ಅಡಿಕ್ಷನ್ ಆಗಿರ್ತಾರೆ ಅಥವಾ ಟಿವಿ ನೋಡ್ತಾ ಇರ್ತಾರೆ, ಅಲ್ಲಿ ಕೂಡ ಕೆಟ್ಟದ್ದನ್ನ ನೋಡಿದಾಗ ಅದೇ ತರ ಆಗ್ತಾ ಹೋಗುತ್ತೆ. ಸೊ ಮುದ್ರಾ, ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಇದೆಲ್ಲ ಅಂದ್ರೆ ಒಂದು ಒಳ್ಳೆ ಕಲ್ಚರ್ ಅಲ್ವಾ. ಹಿಂದೆ ಅದಕ್ಕೆ 6 ವರ್ಷ 7 ವರ್ಷ ಆಗುವಾಗ್ಲೇ ಗಂಡು ಮಕ್ಕಳಿಗೆ ಸಂಧ್ಯಾ ವಂದನೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಯಾಕೆಂದ್ರೆ ಮಂತ್ರದ ಜೊತೆಗೆ ಅಲ್ಲಿ ಪ್ರಾಣಾಯಾಮ ಎಲ್ಲದೂ ಬರೋದ್ರಿಂದ ಮೈಂಡ್ ಒಂಥರ ಸ್ಟ್ರೆಂಥನ್ ಆಗ್ತಾ ಹೋಗ್ತಾ ಇತ್ತು. ಸೊ ಆಗ ಅವರು ಇಂಥದ್ದೆಲ್ಲ ಅಭ್ಯಾಸಗಳಿಗೆ ಅಥವಾ ದುಶ್ಚಟ ಏನಿದೆ ಅದಕ್ಕೆ ಬಲಿ ಆಗ್ತಾ ಇರ್ಲಿಲ್ಲ. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅದನ್ನ ಈಗ ಕೂಡ ನಾವು ಸ್ವಲ್ಪ ಮಟ್ಟಿಗಾದ್ರೂ ಫಾಲೋ ಮಾಡಿದ್ರೆ ಬೆಟರ್. ಬಟ್ ಅವರಿಗೆ ಫೋರ್ಸ್ ಆಗಿ ನೀವು ಬೈದು ಹೊಡೆದು ಯಾವುದನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರನ್ನ ಒಳ್ಳೆ ರೀತಿಲಿ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಸೊ ಯೋಗಾಭ್ಯಾಸದಲ್ಲಿ ಬ್ರೈನ್ಗೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುವಂತ ಪರ್ಟಿಕ್ಯುಲರ್ ಪೋಸ್ಚರ್ಸ್ ಆಗಿರ್ಬೋದು, ಮತ್ತೆ ಸೂರ್ಯ ನಮಸ್ಕಾರ ಇದನ್ನೆಲ್ಲ ಅಳವಡಿಸ್ತಾ ಬಂದ್ರೆ ಸ್ವಲ್ಪ ಮಟ್ಟಿಗೆ ಅದರಿಂದ ದೂರ ಆಗಬಹುದು ಅಷ್ಟೇ. ಓಕೆ, ಅಂದ್ರೆ ಮುದ್ರಾ ಥೆರಪಿ ಮೂಲಕ ಒಂದು ಕಾನ್ಸಂಟ್ರೇಷನ್ ಅಟ್ಲೀಸ್ಟ್ ಮಕ್ಕಳಿಗೆ. ಹೌದು, ಯಾಕಂದ್ರೆ ಮುದ್ರಾದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೆಷರ್ ಪಾಯಿಂಟ್ಸ್ ಹೆಬ್ಬೆರಳಿನ ತುದಿಯಲ್ಲಿ ಇರೋದ್ರಿಂದ ಚಿನ್ ಮುದ್ರಾ ಹಾಕಿದಾಗ ಥಾಟ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವರಿಗೆ ಈಗ ಮಲ್ಟಿಪಲ್ ಥಾಟ್ಸ್ ಇರುತ್ತೆ ಅಥವಾ ನೆಗೆಟಿವ್ ಥಾಟ್ಸ್ ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಇದರಲ್ಲಿ ರೆಡ್ಯೂಸ್ ಆಗಿ ನಮ್ಮ ಒಂದು ಫೋಕಸಿಂಗ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ನಾಲೆಡ್ಜ್ ಅನ್ನ ಗೈನ್ ಮಾಡ್ಲಿಕ್ಕೆ ಒಂದು ಸಪೋರ್ಟಿಂಗ್ ಥೆರಪಿ ಇದು. ಸೊ ಹಾಗಾಗಿ ಚಿನ್ ಮುದ್ರನ ಹಾಕೊಂಡು ಕೂರೋದು ಅಥವಾ ಡೀಪ್ ಬ್ರೀದಿಂಗ್ ತಗೊಳ್ಳೋದು ಬಿಡೋದು, ಆಕ್ಸಿಜನ್ ಇಂಟೇಕ್ ಬ್ಲಡ್ ಅಲ್ಲಿ ಮತ್ತೆ ಸೆಲ್ ಲೆವೆಲ್ ಅಲ್ಲಿ ಕೂಡ ಹೆಚ್ಚಾಗ್ಬೇಕು. ಸೊ ಅದಕ್ಕೆಲ್ಲ ಇದೆಲ್ಲ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇದನ್ನೆಲ್ಲ ಮಾಡಿದಾಗ ಕೂಡ ದುಶ್ಚಟದಿಂದ ಈಚೆ ಬರ್ಲಿಕ್ಕೆ ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಬಟ್ ಫಸ್ಟ್ ಅವರು ಡಿಸೈಡ್ ಮಾಡ್ಬೇಕು, ಅವರಿಗೆ ಮನಸ್ಸಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲ ಅಂದ್ರೆ ನಾವು ಬೇರೆ ಮೆಥಡ್ ಅಲ್ಲಿ ಅವ್ರನ್ನ ಟ್ರೈನ್ ಮಾಡ್ಬೇಕಾಗತ್ತೆ. ಓಕೆ, ಅಂದ್ರೆ ಒಟ್ಟಾರೆ ಏನಂತಂದ್ರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಧೂಮಪಾನ, ಮದ್ಯಪಾನ, ಅಂಗಡಿಗಳಲ್ಲಿ ಸಿಗರೇಟ್ ಸಿಗುತ್ತೆ, ನೀವು ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳುವಂತ ಸಾಕಷ್ಟು ಜನರು ಕೂಡ ಇದ್ದಾರೆ. ಬಟ್ ಏನಂದ್ರೆ ಒಂದು ಹವ್ಯಾಸ ಅಥವಾ ಚಟವಾಗಿದ್ದು ದುಶ್ಚಟ ಆಯ್ತು ಅಂತಂದ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಹಾನಿಕರ, ಜೊತೆ ನಿಮ್ಮ ಕುಟುಂಬಕ್ಕೂ ಕೂಡ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ವಿಷಯದಲ್ಲಿ ಒಂದಿಷ್ಟು ವಿಷಯಗಳು ಏನಂತಂದ್ರೆ ಗೊತ್ತಿರುತ್ತೆ. ಇದರಿಂದ ಆಗುವಂತ ಅನಾಹುತಗಳು ಏನೇನು ಆಗ್ಬೋದು ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾರೆ, ಜಠರದ ಉರಿತ ಆಗುತ್ತೆ ಅಂತ ಹೇಳ್ತಾರೆ, ಅಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ಡಾಕ್ಟರ್ ಅರ್ಜುನ್ ಅವರಿಂದ ತಿಳ್ಕೊತೀನಿ. ಹಾಗೆ ಒಂದು ಕಾಲ್ ಇದೆ ಸರ್, ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಯಾವರಿಂದ? ನಾವು ಇಲ್ಲಿ ಬಾಗಲಕೋಟೆ ಸರ್, ಲೋಕಾಪುರ ಬಾಗಲಕೋಟೆ. ನಿಮ್ಮ ಹೆಸರು? ನನ್ನ ಹೆಸರು ಮಾದೇವ್ ಅಂತ. ಓಕೆ, ಕೇಳ್ರಿ, ಏನ್ ಪ್ರಶ್ನೆ ಇದೆ ಕೇಳ್ರಿ. ಅರ್ಜುನ್ ಸರ್ ನಮಸ್ಕಾರ. ನಮಸ್ಕಾರ, ಹೇಳ್ರಿ ಮಾದೇವ್ರೆ. ಸರ್ ಇದು ಗಾಲ್ ಬ್ಲಡ್ ಸ್ಟೋನ್ ಇದಾವ ಅಂತ ಹೇಳ್ತಾರೆ. ಓಕೆ, ಅದು 14 mm 12 mm ಅಂತ ಎರಡು ಮೆನ್ಷನ್ ಮಾಡಿದ್ದಾರೆ ರಿಪೋರ್ಟ್ ಒಳಗೆ. ಇದಕ್ಕ ಆಪರೇಷನ್ ಬೇಕೇನು ಹಂಗ ಕಡಿಮೆ ಆಕತ್ತೇನ್ರಿ ಕೇಳಕತ್ತೀನ್ರಿ, ಮತ್ತೆ ಫೈಲ್ಸ್ ಪ್ರಾಬ್ಲಮ್ ಭಾಳ ಐತಿ ನಮ್ಗೆ. ಖಂಡಿತ ಮಾದೇವರೇ, ಇವತ್ತಿನ ಟಾಪಿಕ್ ಅಲ್ಲ ಇದು, ಆದ್ರೂ ಕೂಡ ನೀವು ಕೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪಿತ್ತಕೋಶದ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಖಂಡಿತ ಸರ್ಜಿಕಲ್ ಟ್ರೀಟ್ಮೆಂಟ್, ಶಸ್ತ್ರಚಿಕಿತ್ಸೆ ಮಾಡಿ ಆ ಪಿತ್ತಕೋಶ ಸಮೇತ ಅದನ್ನ ತೆಗಿಬೇಕಾಗ್ತದೆ. ಇಲ್ಲಾಂದ್ರೆ 4-5 ಬೇರೆ ಬೇರೆ ತೊಂದರೆಗಳಾಗ್ತವೆ. ಆ ತೊಂದರೆಗಳಿಂದ ನಾವು ಮುಂಜಾಗ್ರತವಾಗಿ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಸರ್ಜರಿ ಮಾಡಿ, ಆಪರೇಷನ್ ಮಾಡಿ ಆ ಪಿತ್ತಕೋಶ ತೆಗೆಯೋದು ಬಹಳ ಒಳ್ಳೆಯದು. ಈ ಒಂದು ಸಂಚಿಕೆಯಲ್ಲಿರುವಂತ ಒಂದು ಟಾಪಿಕ್ಕು ಧೂಮ್ರಪಾನ, ಮದ್ಯಪಾನ. ಇದ್ರ ಲಿಂಕ್ಡ್ ಏನಿದೆ ಅಂತಂದ್ರೆ, ಒಂದು ವಿಷಯ,
ಈ ಮದ್ಯಪಾನ, ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಆಲ್ಕೋಹಾಲ್ ಮದ್ಯಪಾನ ಮಾಡೋದ್ರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಲಿವರ್ ಡ್ಯಾಮೇಜ್ ಆಗ್ತಿದ್ದಂಗೆ ಅದನ್ನ ನಾವು ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಅಂತೀವಿ. ಸೊ ಲಿವರ್ ಸಿರೋಸಿಸ್ ಆಗಿದ್ರಂತ ಪೇಷಂಟ್ಸ್ಗೆ ಇವ್ರು ಹೇಳ್ದಂಗೆ ಪಿತ್ತಕೋಶದಲ್ಲಿ ಕಲ್ಲುಗಳು ಅಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದು ಆಗ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ಡೈರೆಕ್ಟ್ ಏನು ಲಿಂಕ್ ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ್ದು ಸ್ಟಡೀಸ್ ಅಲ್ಲಿ. ಆಲ್ಕೋಹಾಲ್ ಇಂದ ಪಿತ್ತಕೋಶದಲ್ಲಿ ಕಲ್ಲು ಬರುತ್ತೆ ಅನ್ನೋದು ಯಾವ್ದು ಸ್ಟಡೀಸ್ ಇಲ್ಲ. ಆದ್ರೆ ಡೆಫಿನೆಟ್ಲಿ ಲಿವರ್ ಪ್ರಾಬ್ಲಮ್ ಆದಂತ ಪೇಷಂಟ್ಸ್ಗೆ, ಆಲ್ಕೋಹಾಲ್ ಇಂದ ತೊಂದರೆ ಆಗಿರುವಂತ ಪೇಷಂಟ್ಸ್ಗೆ ಪಿತ್ತಕೋಶದಲ್ಲಿ ಕಲ್ಲುಗಳಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಪಿತ್ತಕೋಶದಲ್ಲಿ ಆಗ್ಲೇ ಕಲ್ಲಾಗಿ ಡಯಾಬಿಟಿಸ್ ಇದ್ದು ಬೇರೆ ಏನೋ ತೊಂದರೆ ಇದ್ದು ಅವರು ಆಲ್ಕೋಹಾಲಿಕ್ಸ್ ಆಗಿದ್ರು ಅಂತಂದ್ರೆ ಖಂಡಿತ ಅವರಲ್ಲಿ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಸೊ ಹಂಗಾಗಿ ಪಿತ್ತಕೋಶದಲ್ಲಿ ಕಲ್ಲು ಆಗಿದೆ ಅಂತ ಆದ್ರೆ ಅಂತವರು ಯಾರೇ ಆಗಿರ್ಲಿ ಆಲ್ಕೋಹಾಲ್ ಕುಡಿಬಾರ್ದು. ಬಟ್ ಅದರಲ್ಲೂ ಪಿತ್ತಕೋಶದಲ್ಲಿ ಏನಾದ್ರು ತೊಂದರೆ ಆಗಿದೆ ಅಥವಾ ಲಿವರ್ ಏನೋ ಡ್ಯಾಮೇಜ್ ಆಗಿದೆ ಬೇರೆ ಏನೋ ಕಾರಣಕ್ಕೆ ಅಂತ ಆಗಿ ಹೇಳಿದ್ರೆ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಅಂತದೇನಾದ್ರು ಆಗಿತ್ತು ಅಂತಂದ್ರೆ ಖಂಡಿತ ಅಂತವರು ಆಲ್ಕೋಹಾಲ್ ನ ಜೀವನದಲ್ಲಿ ಮುಟ್ಲೇಬಾರ್ದು. ಓಕೆ, ಅಂದ್ರೆ ಇದ್ರ ಜೊತೆಗೆ ಸರ್ ನಾನು ಕೇಳ್ತಾ ಇದ್ದೆ, ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಮತ್ತು ಅಜೀರ್ಣ, ಜಠರದ ಉರಿ ಅಥವಾ ಉರಿತ ಅಂತ ಹೇಳಿ, ಅಂದ್ರೆ ಫಸ್ಟ್ ತಾವು ಹೇಳೋದಾಯ್ತಾರೆ ತಾವು ಕೂಡ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಅಂದ್ರೆ ಸ್ಮೋಕಿಂಗ್ ಡ್ರಿಂಕ್ಸ್ ಅಂದ್ರೆ ಸಹಜವಾಗಿರುವಂತಹ ಲೈಫ್ ಸ್ಟೈಲ್ ಬಿಟ್ಟು ಇವೆರಡು ಹೇಗೆ ತುಂಬಾ ಫಾಸ್ಟ್ ಆಗಿ ನಮ್ ಗ್ಯಾಸ್ಟ್ರಿಕ್ ಕಾರಣ ಆಗುತ್ತೆ ಅಂತ? ಖಂಡಿತ, ಯಾಕೆಂದ್ರೆ ಇವಾಗ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್, ಟೊಬ್ಯಾಕೋ ಇವೆರಡೂ ಕೂಡ ದೇ ಆರ್ ಕಾರ್ಸಿನೋಜನ್ಸ್ ಅಂಡ್ ಗ್ಯಾಸ್ಟ್ರಿಕ್ ಇರಿಟೆಂಟ್ಸ್. ಈಗ ಸ್ಮೋಕು ಆಕ್ಚುಲಿ ಲಂಗ್ಸ್ ನಾವು ಅದನ್ನ ಎಳ್ಕೊಳ್ತೀವಿ. ಸುಮಾರು ಜನ ಅನ್ಕೋತಾರೆ ನಾವು ಸ್ಮೋಕ್ ಮಾಡೋದು ಲಂಗ್ಸ್ ಹೋಗುತ್ತಲ್ಲ ಮತ್ತೆ ಸ್ಟಮಕ್ ಅಲ್ಲಿ ಅಲ್ಸರ್ ಯಾವ ತರ ಆಗುತ್ತೆ ಅಂತ ಅನ್ಬಿಟ್ಟು. ಆಸ್ಪಿರೇಷನ್ ಅಂತ ಆಗುತ್ತೆ, ಅಂದ್ರೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಆಗುತ್ತೆ. ಈ ಸ್ಮೋಕಿಂಗ್ ಮಾಡುವಾಗ ನಿಕೋಟಿನ್ ಇಂದ ಏನಾಗ್ತದೆ, ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಶುರು ಆಗ್ತದೆ. ಅದರಲ್ಲಿ ಏನಾಗ್ತದೆ, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಈ ಮಸಲ್ ಡೆವಲಪ್ಮೆಂಟ್ ಮತ್ತೆ ನಮ್ಮ ಮಸಲ್ ಸ್ಟ್ರೆಂತ್ ನ ಮೇಂಟೈನ್ ಮಾಡಬೇಕಾಗಿರತ್ತಂತ ಒಂದು ಪದಾರ್ಥ ಏನಿದೆ ಅಲ್ಲ ಅದು ಕುಗ್ಗುತ್ತಾ ಹೋಗುತ್ತೆ ಸ್ಮೋಕರ್ಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಈ ಹರ್ನಿಯಾ ಆಗಕ್ ಶುರು ಆಗುತ್ತೆ, ಮಸಲ್ಸ್ ವೀಕ್ ಆಗ್ತವೆ. ಈ ನಮ್ಮ ಅನ್ನನಾಳ ಏನಿದೆಯಲ್ಲ ಅದು ಹೊಟ್ಟೆ ಒಳಗಡೆ ಹೋಗಿ ಸೇರೋ ಜಾಗನ ನಾವು ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಅಂತೀವಿ. ಈ ಸ್ಮೋಕರ್ಸ್ ಅಲ್ಲಿ ಏನಾಗುತ್ತೆ, ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ವೀಕ್ ಆಗ್ತದೆ, ಅದನ್ನ ಲ್ಯಾಕ್ಸಿಟಿ ಆಫ್ ದ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಅಂತೀವಿ. ಹಂಗಾದಾಗ ಏನಾಗುತ್ತೆ, ಈ ಹೊಟ್ಟೆಲಿರುವಂತ ಕಂಟೆಂಟ್ಸ್ ನಾವು ಊಟ ಮಾಡೋ ಆದ್ಮೇಲೆ ಅದು ಎಲ್ಲ ಮಿಕ್ಸ್ ಆದ್ಮೇಲೆ ಆಸಿಡ್ ಜೊತೆ ಮಿಕ್ಸ್ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ. ಅದೇನಾಗುತ್ತೆ, ರಿವರ್ಸ್ ಬರಕ್ ಶುರು ಆಗ್ತದೆ, ಯಾಕೆಂದ್ರೆ ಅಲ್ಲಿ ವ್ಯಾಲ್ವ್ ಕೆಲಸ ಮಾಡ್ತಿರೋದು ಸರಿಯಾಗಿ. ಸೊ ಇವ್ರು ಒಂದು ಚೂರ್ ಏನಾದ್ರು ತೂಕ ಎತ್ತೋದು, ಹೆವಿ ವರ್ಕ್ ಮಾಡೋದು ಅಥವಾ ಕೆಮ್ಮೋದು ಸೀನೋದು ಮಾಡಿದ್ರೆ ಸ್ವಲ್ಪ ಮಟ್ಟಕ್ಕೆ ಆ ಆಸಿಡ್ ಮೇಲೆ ಉಕ್ಕುತ್ತೆ, ಮೇಲೆ ವಾಪಸ್ ಬರುತ್ತೆ. ಅದನ್ನೇ ನಾವು ರಿಫ್ಲೆಕ್ಸ್ ಅಂತೀವಿ, GERD ಅಥವಾ ಗರ್ಡ್ ಅಂತೀವಿ. ಸೊ ಹಂಗಾದಾಗ ಏನಾಗುತ್ತೆ, ಸುಡಕ್ ಶುರು ಮಾಡುತ್ತೆ. ಸೊ ಆವಾಗ ಆಸಿಡ್ ಅಲ್ಲಿ ಸುಟ್ಟು ಅಲ್ಲಿ ಈಸೋಫೇಜೈಟಿಸ್ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ, ಪೆಪ್ಟಿಕ್ ಅಲ್ಸರ್ ಅಂತ ಆಗುತ್ತೆ. ಎರಡನೇದು ಆಲ್ಕೋಹಾಲ್ ಡೈರೆಕ್ಟ್ ಆಗಿ ನಾವು ಸೇವನೆ ಮಾಡೋದ್ರಿಂದ ಅದು ಫಸ್ಟ್ ಹೋಗೋದೇ ಸ್ಟಮಕ್ಗೆ. ಮೋಸ್ಟ್ ಡಿಪೆಂಡೆಂಟ್ ಏರಿಯಾ ಇಸ್ ಕಾಲ್ಡ್ ಪೈಲೋರಸ್ ಮತ್ತೆ ಆಂಟ್ರಮ್ ಅನ್ನೋದು ನಮ್ಮ ಜಠರ ಏನಿದೆ ಜೆ ಶೇಪ್ ಅಲ್ಲಿ ಇರುತ್ತೆ. ಸೊ ಎಲ್ಲಿ ಗ್ರಾವಿಟಿ ಜಾಸ್ತಿ ಇದೆಯೋ ಕೊನೆ ಭಾಗದಲ್ಲಿ ಅದು ನಿಂತ್ಕೊಳ್ಳುತ್ತೆ ತುಂಬಾ ಹೊತ್ತು. ಆಲ್ಕೋಹಾಲ್ ಅದು ಹೀರ್ಕೊಳ್ಳಿಕ್ ಮುಂಚೆ, ಅದು ಸಣ್ಣ ಕರಳು ಒಳಗಡೆ ಹೋಗ್ಲಿಕ್ಕೆ ಮುಂಚೆ ಅಲ್ಲಿ ಜಾಸ್ತಿ ಹೊತ್ತು ಇರೋದ್ರಿಂದ ಆಲ್ಕೋಹಾಲ್ ಇಟ್ ಕಾಸಸ್ ಎರೋಷನ್, ಆಲ್ಕೋಹಾಲಿಕ್ ಎರೋಷನ್ ಅಂತೀವಿ. ಅದು ಸುಡಕ್ ಶುರು ಮಾಡುತ್ತೆ, ಸುಟ್ಟಿ ಅಲ್ಲಿ ಗಾಯ ಆಗುತ್ತೆ, ಅದೇ ಗ್ಯಾಸ್ಟ್ರಿಕ್ ಅಲ್ಸರ್. ಓಕೆ, ಗ್ಯಾಸ್ಟ್ರಿಕ್ ಆಯ್ತು. ಇನ್ನು ಮಹಿಳೆಯರಲ್ಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಗಳಲ್ಲಿ ನಾವು ಹೇಳ್ತಾ ಇರೋದ ನಂತರ ಸ್ಮೋಕ್ ಡ್ರಿಂಕ್ಸ್ ಆರಂಭ ಮಾಡ್ಬಿಡ್ತಾರೆ ಒಂದು 15 ಅಥವಾ 18 ವರ್ಷದಲ್ಲಿ. ಅಂದ್ರೆ ಮಹಿಳೆಯರಿಗೆ ಹಾರ್ಮೋನ್ಸ್ ವೇರಿಯೇಷನ್ಸ್ಗಳು ತುಂಬಾ ಇರುತ್ತೆ ಅಂತ ಹೇಳ್ತಾರೆ, ಎಸ್ಪೆಷಲಿ PCOD ಆಗಿರ್ಬೋದು ಅಥವಾ IVF ಇಶ್ಯೂಸ್ಗಳು ಆಗಿರ್ಬೋದು. ಅಂದ್ರೆ ಈ ಕಾರಣ ಆಗುವಂತಹ ಒಂದಿಷ್ಟು ಕಾಯಿಲೆಗಳು ಇಂತಹ ಒಂದು ಚಟಗಳು ಮಾಡೋದ್ರಿಂದ ಎಷ್ಟು ಬೇಗ ನಮ್ಮ ದೇಹಕ್ಕೆ ಅಂಟ್ಕೊಳ್ಳುತ್ತೆ ಅನ್ನೋದು ಬೇಕು. ಈಗ ಹುಡುಗಿಯರಲ್ಲಿ ನಾನ್ ನೋಡಿದ ಪ್ರಕಾರ PUC ಇಂದಾನೆ ಈ ತರ ಎಲ್ಲ ಏನು ಸ್ಮೋಕ್ ಮಾಡ್ತಾ ಇರ್ತಾರೆ ಅಥವಾ ಡ್ರಗ್ಗಿಗೆ ಅಡಿಕ್ಟ್ ಆಗಿರ್ತಾರೆ, ಅವರ ಡೈಲಿ ರೊಟೀನ್ ಏನು ಚೆನ್ನಾಗಿರೋದಿಲ್ಲ. ಸೊ ಬೆಳಿಗ್ಗೆ ಎಷ್ಟೊತ್ತಾದ್ರೂ ಹೇಳೋದಿಲ್ಲ ಆ ರೀತಿ. ಸೊ ಇಲ್ಲಿ ಏನಾಗುತ್ತೆ, ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಆಗ ಅವರಿಗೆ ಋತುಚಕ್ರದಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಸೈಕಲ್ ಸರಿ ಇರೋದಿಲ್ಲ. ಎಷ್ಟೋ ಜನಕ್ಕೆ PCOD PCOS ಅಂತ ಒಂದು 3 months 4 months ಆದ್ರೂ ಡೇಟ್ ಆಗೋದಿಲ್ಲ. ಸೊ ಓವರ್ ಇಲ್ಲಿ ಸಿಸ್ಟ್ ಡೆವಲಪ್ ಆಗ್ತಾ ಹೋಗುವಂಥದ್ದು ಅಥವಾ ಸಣ್ಣದಾಗಿ ಗುಳ್ಳೆಗಳು ಅಂತ ಹೇಳ್ತಾರಲ್ಲ ಆ ತರ ಆಗೋದು, ಅದರಿಂದ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗೇನೆ ತೊಂದರೆ ಆಗ್ತಾ ಇದ್ದಾಗ ಅವರು ಏನೋ ಬೇರೆ ರೀತಿ ಅಂದ್ರೆ ಫ್ಯಾಟ್ ಅದೇ ತರ ಇರುತ್ತೆ ಅಥವಾ ಯೋಚನೆಗಳು ಚೆನ್ನಾಗಿರೋದಿಲ್ಲ. ಇದೆಲ್ಲ ಏನಾಗುತ್ತೆ, ಲೇಡೀಸ್ ಅಲ್ಲಿ ವೀಕ್ ಪಾರ್ಟ್ ಯೂಟ್ರಸ್ ಆಗಿರೋದ್ರಿಂದ ಅದು ಅಫೆಕ್ಟ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಇನ್ಫರ್ಟಿಲಿಟಿ ಇದೆಲ್ಲದಕ್ಕೂ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಒಂದು ಹೆಣ್ಣು ಸೌಂದರ್ಯ ಪ್ರಿಯರು, ಯಾಕಂತಾರೆ ನಾರ್ಮಲಿ ನೀವು ನೋಡಿದಾಗ ಏನಂತಾರೆ, ಯಾರು ಡ್ರಿಂಕ್ಸ್ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ಮುಖಲಕ್ಷಣ ನೋಡ್ಕೊಂಡೆ ಹೇಳ್ಬಿಡ್ಬೋದು, ಪುರುಷರಾಗ್ಲಿ ಸ್ತ್ರೀ ಆಗ್ಲಿ. ಎಸ್ಪೆಷಲಿ ಅವರಿಗೆ ಆ ಕಾನ್ಶಿಯಸ್ ಹೋಗ್ಬಿಡುತ್ತಾ, ಯಾಕಂದ್ರೆ ಒಂದ್ಸರಿ ಅಡಿಕ್ಷನ್ ತರ ಆಗ್ಬಿಡ್ತು ಅಂತಂದ್ರೆ ಫೇಸ್ ಅಲ್ಲಿ ಒಂಥರ ಚೈತನ್ಯ ಇರಲ್ಲ, ಒಂಥರ ಶೈನಿಂಗ್ ಆಗಿರ್ಲಿ ಅಥವಾ ಕಳೆ ಅಂತ ಹೇಳ್ತೀವಿ, ಅದು ಯಾವುದೂ ಇರೋದಿಲ್ಲ. ಇದಿಷ್ಟು ಗೊತ್ತಾದ್ರೆ ಸಹಿತ ಯಾಕೆ ಅಷ್ಟೊಂದು ಅಡಿಕ್ಟ್ ಆಗ್ಬಿಡ್ತಾರೆ ಅಂತ.
ಅಡಿಕ್ಷನ್ನೇ ಹಾಗೆ. ಈಗ ಅವ್ರಿಗೆ ಗೊತ್ತಿರುತ್ತೆ ನಾವು ಚೆನ್ನಾಗಿರ್ಬೇಕು, ಈಗ ಏನೋ ವೆಯ್ಟ್ ಗೈನ್ ಆಗ್ತಿದೆ ಅಂದಾಗ ನಾವು ಇದೆಲ್ಲ ಬಿಡ್ಬೇಕು, ಏನೋ ಎಕ್ಸಸೈಸ್ ಮಾಡ್ಬೇಕು, ಸೊ ಫಿಟ್ ಆಗಿರ್ಬೇಕು, ಎಲ್ಲ ರೀತಿ ಅನ್ಸಿರುತ್ತೆ. ಬಟ್ ಅದು ಎಳಿತಾ ಹೋಗುತ್ತಲ್ವಾ, ಸೊ ಆಗ ಏನಾಗುತ್ತೆ ಅದಕ್ಕೆ ಅಡಿಕ್ಷನ್ಗೆ ಮತ್ತೆ ಅದನ್ನ ಮರೀತಾರೆ. ದಿನ ಈ ರೀತಿ ಡಿಸೈಡ್ ಮಾಡ್ತಾರೆ, ಮತ್ತೆ ಆ ಕಡೆ ಹೋಗ್ತಾರೆ, ಆ ತರ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವರಿಗೆ ಸ್ವಲ್ಪ ಪ್ರೆಷರ್ ಅಂದ್ರೆ ಒಳ್ಳೆ ರೀತಿಲಿ ಪ್ರೆಷರು ಹಾಕ್ಬಿಟ್ಟು ಈ ಕಡೆಗೆ ತರಬಹುದು. ಅದಕ್ಕೆ ಯಾರಾದ್ರೂ ಅಂದ್ರೆ ತುಂಬಾ ಅವ್ರಿಗೆ ಕ್ಲೋಸ್ ಇರೋರು, ಎಷ್ಟೋ ಜನ ಪೇರೆಂಟ್ಸ್ ಮಾತು ಕೇಳಲ್ಲ, ಆಗ ಯಾರಾದ್ರೂ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕೆಲವರು ಈಗ ಅವ್ರಿಗೆ ಯಾರ ಮಾತನ್ನ ಕೇಳ್ತಾರೆ, ಗುರುಗಳಾಗಿರ್ಬೋದು, ಇನ್ಯಾರು ಅವರಿಗೆ ಪ್ರಿಯರ್ ಇರ್ತಾರೆ, ಅವ್ರ ಹತ್ರ ಸಜೆಷನ್ ಕೊಡಿಸಿ ನಿಧಾನಕ್ಕೆ ಕೌನ್ಸೆಲಿಂಗ್ ಮಾಡಿ ಯಾಕೋಸ್ಕರ ಈ ಪ್ರಾಬ್ಲಮ್ ಆಗಿದೆ ಅಂತ ನಿಧಾನಕ್ಕೆ ಈಚೆ ಅಂತೂ ಖಂಡಿತ ತರ್ಬೋದು. ಓಕೆ, ಯಾಕಂದ್ರೆ ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ. ನಂತರ ಎಷ್ಟೇ ಒತ್ತಡಗಳಾಯ್ತು ಅಂದ್ರೆ ಧ್ಯಾನ ಅಥವಾ ದುಶ್ಚಟಗಳಿಂದ ಹೊರಬರಬೇಕಾದ್ರೆ ಡಿ ಅಡಿಕ್ಷನ್ ಸೆಂಟರ್ಸ್ಗಳೆಲ್ಲ ಇದೆ, ಅಲ್ಲೂ ಸಹಿತ ಮೈಂಡ್ ಕೌನ್ಸಿಲಿಂಗ್ ಮಾಡೋದಾಗಿರ್ಲಿ, ಅವರು ಹೇಗೆ ಹ್ಯಾಬಿಟ್ ಇಂದ ಹೊರಬರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದರಲ್ಲಿ ಮುದ್ರೆ ಆಮೇಲೆ ಯೋಗದ ಒಂದು ಇಂಪಾರ್ಟೆನ್ಸ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆ? ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಈಗ ಮುದ್ರಾ, ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಇದೆಲ್ಲದನ್ನು ಅಳವಡಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸಿನ ಚಂಚಲತೆ ಏನಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಮೈಂಡ್ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ, ಈಗ ಹೀಲಿಂಗ್ ಅದೆಲ್ಲ ಕೇಳಿರ್ಬೋದು ನೀವು, ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ. ಸೊ ಅದರಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಅದು ಡಿಫ್ರೆಂಟ್ ಆಗಿ ಮಂತ್ರ ಉಚ್ಚಾರಣೆ ಆಗಿರ್ಬೋದು, ಆ ರೀತಿ ಎಷ್ಟೋ ಜನ ಅಡಿಕ್ಷನ್ ಇರೋರು, ಡಿಪ್ರೆಷನ್ ಇರೋರು, ಸ್ಟ್ರೆಸ್ ಇರೋರು, ಸೊ ಈ ರೀತಿ ನಿಧಾನವಾಗಿ ಈ ಕಡೆ ಬರ್ತಾ ಸೊ ಅದು ಬೇಡ ಅನ್ನೋ ಮಟ್ಟಿಗೆ ಆರಾಮಾಗಿ ಹೋಗ್ತಾರೆ. ಸೊ ಬಟ್ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಗೆ ಅವ್ರನ್ನ ಕೌನ್ಸೆಲಿಂಗ್ ಮಾಡ್ತೀವಿ ಅಥವಾ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಅವ್ರಿಗೆ ಯಾವ ತರ ಪ್ರೆಷರ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಸರ್, ಇನ್ನು ಗ್ಯಾಸ್ಟ್ರಿಕ್ ಹೇಳ್ತಾ ಇದ್ರೆ ಗ್ಯಾಸ್ಟ್ರಿಕ್ ಆಮೇಲೆ ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಏನ್ ಡಿಫ್ರೆನ್ಸ್ ಇದೆ, ಏನ್ ಎಫೆಕ್ಟ್ಸ್ಗಳು ಏನಾಗ್ತದೆ? ಗ್ಯಾಸ್ಟ್ರಿಕ್ ಅನ್ನ ಪದ ಆಕ್ಚುಲಿ ಇಲ್ಲ, ಇದು ಕಾಮನ್ ಮ್ಯಾನ್ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಉಪಯೋಗಿಸುವಂತ ಒಂದು ಪದ ಅಷ್ಟೇನೆ. ಗ್ಯಾಸ್ಟ್ರೈಟಿಸ್ ಅನ್ನೋದೇ ಕರೆಕ್ಟ್ ಪದ. ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋದು ಗ್ಯಾಸ್ಟ್ರೈಟಿಸ್ ಆದ್ಮೇಲೆ ಆಗುವಂತ ಕಾಂಪ್ಲಿಕೇಶನ್, ಹುಣ್ಣಾಗ್ಬಿಡುತ್ತೆ. ಫಸ್ಟ್ ಐಟಿಸ್ ಅಂದ್ರೆ ಏನು ಅಂತಂದ್ರೆ, ಇವಾಗ ನಾವು ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್ ಅಂತೀವಿ. ಅಂದ್ರೆ ಏನು? ಗಂಟ್ಲು ನೋವು. ಇವಾಗ ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ನಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ, ಅದನ್ನ ಇನ್ಫ್ಲಮೇಟರಿ ಪ್ರಾಸೆಸ್ ಅಂತೀವಿ. ಸೊ ಅದರಲ್ಲಿ 4-5 ವಿಧಗಳಿದೆ. ರೂಬರ್, ಟ್ಯೂಮರ್, ಕಾಲರ್, ಡಾಲರ್ ಅಂತೀವಿ. ರೂಬರ್ ಅಂದ್ರೆ ರೆಡ್ನೆಸ್, ಇವಾಗ ಏನೇ ಒಂದು ಎಲರ್ಜಿ ಏನೋ ಒಂದು ಆಯ್ತು, ಒಂದು ಇನ್ಫೆಕ್ಷನ್ ಆಯ್ತು ಅಂದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೆ ಕೆಂಪಗಾಗೋದು. ಟ್ಯೂಮರ್ ಅಂದ್ರೆ ಊತ ಬರುತ್ತೆ. ಕ್ಯಾಲರ್ ಅಂತಂದ್ರೆ ಟೆಂಪರೇಚರ್, ಅದು ಬಿಸಿ ಆಗುತ್ತೆ ಆ ಜಾಗ ಮಾತ್ರ. ಡಾಲರ್ ಅಂದ್ರೆ ಪೇನ್. ಸೊ ಇದನ್ನ ಸೈನ್ಸ್ ಆಫ್ ಇನ್ಫ್ಲಮೇಷನ್ ಅಂತೀವಿ. ಸೊ ಗ್ಯಾಸ್ಟ್ರೈಟಿಸ್ ಅಂದ್ರೆ ಇನ್ಫ್ಲಮೇಷನ್, ಅಂದ್ರೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸುವಂಥದ್ದು. ಸೊ ಯಾವಾಗ ನಾವು ಈ ಸ್ಮೋಕಿಂಗು, ಆಲ್ಕೋಹಾಲ್, ಎನಿ ಫಾರ್ಮ್ ಆಫ್ ಇರಿಟೇಷನ್, ಈಗ ಹೊಟ್ಟೆಗೆ ಯಾವುದು ಸರಿ ಅಲ್ವೋ ಅಂತ ಪದಾರ್ಥ ನಾವೇನಾಯ್ತು, ಈಗ ಸ್ಮೋಕ್ಡ್ ಫುಡ್, ತಂದೂರಿ ಐಟಮ್ಸ್ ಅಂತ ತಿಂತೀವಿ ನಾವು, ಅದನ್ನ ಬೆಂಕಿಯಲ್ಲಿ ಅಥವಾ ಕೆಂಡದಲ್ಲಿ ಸುಡ್ತಾರೆ, ಅದು ನಮ್ಮ ದೇಹಕ್ಕೆ ಆಕ್ಚುಲಿ ಬರೋದಿಲ್ಲ. ಅದನ್ನ ನಾವು ಸೇವಿಸಬಾರ್ದು. ಕಪ್ಪಗಾಗಿರೋಂಥ ಚಾರ್ಡ್ ಫುಡ್ ನಾವು ಸೇವಿಸಬಾರ್ದು. ಅದು ಒಳಗೆ ಹೋದಾಗ ಏನಾಗುತ್ತೆ, ಸ್ಟಮಕ್ ಅಲ್ಲಿ ಮ್ಯೂಕೋಸಾ ಅಂತಿರುತ್ತೆ, ಅದು ಇರಿಟೇಟ್ ಆಗುತ್ತೆ. ಅದು ಇರಿಟೇಟ್ ಆದಾಗ ಅದು ರೆಸ್ಪಾನ್ಸ್ ಮಾಡುತ್ತೆ, ಅಂದ್ರೆ ಕೆಂಪಗಾಗುತ್ತೆ, ಊದ್ಕೊಳ್ಳುತ್ತೆ, ನೋವು ಬರ್ಕೊಡುತ್ತೆ. ಅದಕ್ಕೆ ಎದೆ ಒಂಥರ ಉರಿ ಬರೋದು, ಎದೆ ಉಬ್ರ ಬರೋದು, ಹೊಟ್ಟೆ ಉಬ್ರ ಬರೋದು, ಇವೆಲ್ಲ ಆಗೋದು. ಅದು ಹಂಗೆ ಬಿಟ್ರೆ ಪದೇ ಪದೇ ಆಗಿದ್ದೇ ಜಾಗದಲ್ಲಿ ಗಾಯದ ಮೇಲೆ ಬರೆ ಹಾಕ್ದಂಗೆ ಅದೇ ಮೇಲೆ ಆಗ್ತಿದ್ರೆ ಆಗೇನಾಗುತ್ತೆ, ಅಲ್ಲಿ ಒಂದು ಹುಣ್ಣಾಗುತ್ತೆ, ಬ್ರೀಚ್ ಆಗುತ್ತೆ. ಅವಾಗ ಏನಾಗುತ್ತೆ, ಮ್ಯೂಕೋಸ ಹಾಳಾಗೋಗುತ್ತೆ, ಕಿತ್ತೋಗುತ್ತೆ. ಅದನ್ನೇ ನಾವು ಅಲ್ಸರ್ ಅಂತೀವಿ. ಅದು ಗ್ಯಾಸ್ಟ್ರಿಕ್ ಅಲ್ಸರ್. ಇದು ಗ್ಯಾಸ್ಟ್ರೈಟಿಸ್ ಮತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ನ 2 ಡೆಫಿನೇಷನ್ಸ್. ಬಟ್ ಗ್ಯಾಸ್ಟ್ರಿಕ್ ಅಂತ ಒಂದು ಪದ ಆಕ್ಚುಲಿ ಜನರು ಕಾಮನ್ ಆಗಿ ಯೂಸ್ ಮಾಡುವಂತ ಪದ ಅಷ್ಟೇ. ಓಕೆ, ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಅಂತ ಅನ್ನೋದು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಿದ್ದಾರೆ. ಆದ್ರೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಅಥವಾ ಆಯುರ್ವೇದ ಅಥವಾ ಯೋಗದಲ್ಲಿ ಅಂದ್ರೆ ಕಾಯಿಲೆಗಳು ಬರೋಕಿನ ಮುಂಚೆನೆ ನಾವು ಎಚ್ಚೆತ್ಕೊಳ್ಬೇಕು, ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ತಾವು ಮಾತಾಡ್ತಾ ಇರ್ತಾರೆ. ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಒಂದಿಷ್ಟು ರೆಮಿಡೀಸ್ಗಳು, ಮನೆ ಮದ್ದುಗಳನ್ನ ನಾವು ಅದನ್ನ ಬರಬಾರ್ದು ಅಂತ ತಡೆಯೋದಾಯ್ತು ಅಂತಾರೆ, ಏನೊಂದಿಷ್ಟು ರೆಮಿಡೀಸ್ಗಳು ಮಾಡ್ಬೋದು ಅಂತ? ಇಲ್ಲಿ ನಾವು ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಅಲ್ಲಿ ಏನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ ಮಾಡೋದು. ಇಲ್ಲಿ ಪಿತ್ತಾಂಶ ಹೆಚ್ಚಾಗಿರುತ್ತೆ ಬಾಡಿನಲ್ಲಿ. ಸೊ ಆಗ ಏನ್ ಮಾಡ್ತೀವಿ, ತಂಪಾದ ಆಹಾರ ಸೇವನೆ ಮಾಡ್ಬೇಕು. ಸೊ ಇರಿಟೇಟ್ ಆಗುವಂತ ಫುಡ್ ಅಂದ್ರೆ ನೀವು ತುಂಬಾ ಉಪ್ಪು, ಖಾರ, ಹುಳಿ ಯಾವುದೇ ಒಬ್ಬ ಪರ್ಟಿಕ್ಯುಲರ್ ಈಗ ಒಂದು ವ್ಯಕ್ತಿಗೆ ಅದು ಸೂಟ್ ಆಗ್ತಾ ಇರೋದಿಲ್ಲ. ಸೊ ತಿಂದಾಗ ಗೊತ್ತಾಗತ್ತೆ ನಮ್ಗೆ. ಈಗ ಟೀ ಕುಡ್ದು ಅಥವಾ ಇನ್ನೇನೋ ಖಾರದ ಐಟಮ್, ಚಿಪ್ಸ್, ಅದು ಇದು ತಿಂದಾಗ ಹೊಟ್ಟೆ ಯಾವ ತರ ಇರುತ್ತೆ, ಅಥವಾ ನೀವು ಹಣ್ಣು, ಜ್ಯೂಸ್ ಕುಡಿದಾಗ ಯಾವ ತರ ಇರುತ್ತೆ. ಸೊ ಆ ತರ ಇರಿಟೇಷನ್ಸ್ ಅಲ್ಲಿ ನಮ್ಮ ಒಂದು ಅರಿವಿರ್ಬೇಕು, ನಮ್ ದೇಹಕ್ಕೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು. ಸೊ ಆಗ ಏನಾಗುತ್ತೆ, ನೀವು ತಂಪಾದ ಆಹಾರ ಸೇವನೆಯಲ್ಲಿ ಈಗ ಮಜ್ಜಿಗೆ ಕುಡಿತೀರಿ ಅಂತ ಇಟ್ಕೊಳ್ಳಿ, ಮಜ್ಜಿಗೆಗೆ ನಾವು ಶುಂಠಿನೋ ಅಥವಾ ಬೆಳ್ಳುಳ್ಳಿನೋ ಆ ರೀತಿ ಎಲ್ಲ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಅದು ಸಪ್ರೆಸ್ ಆಗುತ್ತೆ, ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಥವಾ ಇನ್ನು ಬೇರೆ ಅದಕ್ಕೆ ಸೋಂಪು,
ಸೋಂಪಿನ ಕಷಾಯ ಇದೆಲ್ಲ ಕುಡಿದಾಗ ಆ ಆಸಿಡ್ ರಿಫ್ಲಕ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಂಥದ್ದು ಬೇಕಾದಷ್ಟು ಮನೆ ಮದ್ದು ಇರುತ್ತೆ. ಸೊ ಈವನ್ ಹಣ್ಣಿನ ಜ್ಯೂಸಲ್ಲೂ ಇದೆ, ಅಥವಾ ಕೆಲವೊಂದು ಗಿಡಮೂಲಿಕೆಗಳನ್ನ ನಾವು ಕಾಂಬಿನೇಷನ್ ಮಾಡಿ ಕೊಡ್ತೀವಿ. ಸೊ ಅದು ಕೂಡ ಅಷ್ಟೇ, ಅಜವಾನ ಜೊತೆಗೆ ಬೇರೆ ಜ್ಯೇಷ್ಠ ಮಧು ಅದೆಲ್ಲ ಹೊಟ್ಟೆನ ತಂಪು ಮಾಡ್ತಾ ಹೋಗುತ್ತೆ. ಯಾವ ತಂಪು ಗುಣ ಇರುತ್ತೆ ಅದನ್ನ ಹೆಚ್ಚು ಸೇವನೆ ಮಾಡಬೇಕು, ಇನ್ಕ್ಲೂಡಿಂಗ್ ಬಾರ್ಲಿ ವಾಟರ್ ಆ ತರ. ಸೊ ಕೆಲವರು ನಾವು ಬರೀ ಲಿಕ್ವಿಡ್ ಅಲ್ಲಿ ಇದ್ರೆ ನಮ್ಗೆ ಆಸಿಡ್ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ, ಅದು ಕೂಡ ತಪ್ಪು ತಿಳುವಳಿಕೆ. ನಾವು ಫಾಸ್ಟಿಂಗ್ ಮಾಡಿದಾಗ ಅದು ಗೊತ್ತಾಗುತ್ತೆ ವಿನಃ ನೀವು ಒಳಗಡೆ ಸ್ಟೇಲ್ ಆಗುತ್ತಲ್ಲ ಫುಡ್, ಅದರಿಂದ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಆಗುವಂಥದ್ದು. ಸ್ಟೇಲ್ ಆಗ್ಲಿಕ್ಕೆ ಬಿಡಬಾರ್ದು, ಅಂದ್ರೆ ಜೀರ್ಣ ಶಕ್ತಿ ಕರೆಕ್ಟ್ ಆಗ್ಬೇಕು. ಆ ತರ ಅವರು ಫುಡ್ ಅನ್ನ ಕಡಿಮೆ ತಗೊಂಡು ಸರಿ ಮಾಡ್ಕೊಂಡಾಗ ಸರಿ ಹೋಗುತ್ತೆ. ಓಕೆ, ಅಂದ್ರೆ ಸರ್ ಈ ಇನ್ನೊಂದು ಎಕ್ಸಾಂಪಲ್ ಕೊಡೋದಾಯ್ತಂದ್ರೆ, ಈಗ ಒಬ್ಬ ವ್ಯಕ್ತಿ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಸಹಜವಾಗಿರುವಂಥದ್ದು. ಈಗ ಇವರು ನಿರಂತರವಾಗಿ ಸ್ಮೋಕ್ ಮಾಡೋದಾಗ್ಲಿ ಅದರ ಜೊತೆಗೆ ಡ್ರಿಂಕ್ಸ್ ಮಾಡೋದಾಗ್ಲಿ ಅಂತಂದ್ರೆ ಹೇಗೆ ವೇರಿಯೇಷನ್ಸ್ ಆಗುತ್ತೆ? ಅಂದ್ರೆ ಒಂದು ವಾರದಲ್ಲಿ ಹುಷಾರಾಗುವಂತ ಒಬ್ಬ ಪೇಷಂಟು ನಿರಂತರವಾಗಿ ಡ್ರಿಂಕ್ಸು ಇತ್ತು, ಸ್ಮೋಕಿಂಗ್ ಇತ್ತು ಅಂದ್ರೆ ಅದು ಉಲ್ಬಣ ಅಥವಾ ಅದು ವೇರಿಯೇಷನ್ಸ್ ಇನ್ನು ಜಾಸ್ತಿ ಆಗೋದಕ್ಕೆ ಹೇಗೆ ಕಾರಣ ಆಗ್ಬೋದು ಅಂತ? ಯಾವಾಗಲೇ ಹೇಳ್ದಂಗೆ ಇವೆಲ್ಲ ಸ್ಟಿಮ್ಯುಲೆಂಟ್ಸ್. ಈ ಯಾವುದೇ ಒಂದು ಮಾದಕ ವಸ್ತು, ಇವಾಗ ಸ್ಮೋಕಿಂಗ್, ಟೊಬ್ಯಾಕೋ ಆಗ್ಲಿ, ಟೊಬ್ಯಾಕೋ ಚ್ಯೂವಿಂಗ್ ಆಗ್ಲಿ, ಆಲ್ಕೋಹಾಲ್ ಆಗಲಿ, ಇವೆಲ್ಲ ಏನಾಗ್ತದೆ ಅಂತಂದ್ರೆ ಅಲ್ಟಿಮೇಟ್ಲಿ ಇಟ್ ಅಫೆಕ್ಟ್ಸ್ ದ CNS ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅದರಿಂದನೇ ಆ ಒಂದು ಕಿಕ್ ಅಂತ ಏನ್ ಹೇಳ್ತಾರಲ್ಲ, ಅದೊಂದು ಫೀಲ್ ಗುಡ್ ಫೀಲಿಂಗ್ ಬರುವಂತದ್ದು ಅಲ್ಟಿಮೇಟ್ಲಿ ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಬ್ಲಡ್ ಒಳಗಡೆ ಸೇರ್ಕೊಂಡು ಅದು ನಮ್ಮ ಬ್ರೈನಿಗೆ ಅದು ತಾಗದಾಗೇನೆ ಆ ಫೀಲಿಂಗ್ ಅಥವಾ ಅವ್ರಿಗೆ ಏನ್ ಆ ಒಂದು ಪ್ರಚೋದನೆ ಬರಬೇಕಾಗಿರೋದು ಅದು ಬರುತ್ತೆ, ಡ್ರಗ್ಸ್ ಆಗಲಿ ಯಾವುದೇ ಆಗಲಿ. ಸೊ ಈ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಆಸಿಡ್ ಲೆವೆಲ್ಸ್ ನ ಅದು ಅಂದ್ರೆ ಒಂದು ಹಂತವಿಲ್ದಿರ, ಒಂದು ಲೆಕ್ಕಾಚಾರ ಇಲ್ದಿರ ಅದು ಏರುಪೇರು ಮಾಡುತ್ತೆ. ಎಸ್ಪೆಷಲಿ ನೀವು ನೋಡ್ತೀರಾ, ಈ ಸ್ಮೋಕ್ ಮಾಡೋರಾಗ್ಲಿ ಡ್ರಿಂಕ್ಸ್ ಮಾಡೋರಾಗ್ಲಿ ಖಾಲಿ ಹೊಟ್ಟೆಲಿ ಜಾಸ್ತಿ ಮಾಡ್ತಾರೆ. ಸೊ ಅದು ಮೋರ್ ಡೇಂಜರಸ್. ಯಾಕಂದ್ರೆ ಖಾಲಿ ಹೊಟ್ಟೆಲ್ ಮಾಡೋದಾಗ ಆಲ್ರೆಡಿ ಅಲ್ಲಿ ನಮಗೆ ಊಟ ಏನು ಆಹಾರ ಪದಾರ್ಥ ಏನು ಇಲ್ಲದೆ ಇರೋದ್ರಿಂದ ಜಠರದ ಒಳಗಡೆ ಆಸಿಡ್ ಬಂದಿರುತ್ತೆ ಸ್ವಲ್ಪ ಮಟ್ಟಕ್ಕೆ. ಆ ಮ್ಯೂಕೋಸಲ್ ಲೈನಿಂಗ್ ಅಂತ ಏನ್ ಹೇಳ್ತಿದೀನಿ ಅದಕ್ಕೆ ದೇವರು ಒಂದೊಳ್ಳೆ ಶಕ್ತಿ ಕೊಟ್ಟಿದ್ದಾನೆ, ಅದು ತಡೆಯುತ್ತೆ ಆ ಆಸಿಡ್ ನ ಒಂದು ದಾಳಿನ ಅದು ತಡೆಯುತ್ತೆ. ಬಟ್ ಯಾವಾಗ ಅದು ಮಿತಿ ಮೀರಿ ಜಾಸ್ತಿ ಕ್ವಾಂಟಿಟಿ ರಿಲೀಸ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಇರಿಟೇಷನ್, ಈ ಸ್ಟಮಕ್ ಇರಿಟೇಷನ್ ಆದಾಗ, ಯಾವುದು ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಖಾಲಿ ಹೊಟ್ಟೆಲಿ ಡ್ರಿಂಕ್ಸ್ ಮಾಡಿದಾಗ ಅದು ಇರಿಟೇಷನ್ ಆದಾಗ ಏನಾಗುತ್ತೆ, ಆಸಿಡ್ಸ್ ಎಕ್ಸ್ಟ್ರಾ ಉತ್ಪತ್ತಿ ಆಗಿ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಡೆಫಿನೆಟ್ಲಿ ಮೋರ್ ಡಬಲ್ ದ ಎಫೆಕ್ಟ್. ಈ ಖಾಲಿ ಹೊಟ್ಟೆಯಲ್ಲಿ ಅಥವಾ ಏನೇ ಆಗಲಿ ಊಟ ಆದ್ಮೇಲೂ ಅದಷ್ಟೇನೆ, ಬಟ್ ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಮಾಡಿದಾಗ ಈ ಎಫೆಕ್ಟ್ ಅದರದ್ದು ಜಾಸ್ತಿ ಆಗುತ್ತೆ. ಓಕೆ, ಅಂದ್ರೆ ಈಗೇನಾದ್ರೆ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಎರಡೂ ಚೇಂಜ್ ಆಗಿದೆ. ತಿನ್ನುವಂತ ಆಹಾರನೇ ತಪ್ಪು ಅಂತ ಹೇಳ್ತೀವಿ, ಇನ್ನು ಡೈಜೆಷನ್ ಅಂತೂ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತೀವಿ. ಬಟ್ ಆದ್ರೂ ಸಹಿತ ಈ ಅಜೀರ್ಣತೆ ಅಂತ ಬಂದಾಗ ಆಹಾರದ ವಿಷಯದಲ್ಲಿ ಜೊತೆಗೆ ಒಂದ್ ಕಡೆ ಅತಿಯಾದಂತಹ ಜಂಕ್ ಫುಡ್ಸ್ಗಳನ್ನು ಸೇವನೆ ಮಾಡೋದಾಗಿರ್ಲಿ ಅಥವಾ ಅತಿಯಾದಂತಹ ನಾನ್ ವೆಜ್ ಫುಡ್ ಸೇವನೆ ಮಾಡೋದಾಗಿರ್ಲಿ, ಈ ಸ್ಮೋಕ್ ಅಂಡ್ ಡ್ರಿಂಕ್ಸ್ ಕಾಂಬಿನೇಷನ್ ಸಾಕಷ್ಟು ಜನ ಪಾರ್ಟಿಗಳೆಲ್ಲ ಹೊರ ನೋಡ್ತಿರ್ತಾರೆ, ಡ್ರಿಂಕ್ಸ್ ತಗೋತಾ ಇರ್ತಾರೆ, ಸ್ಮೋಕ್ ಮಾಡ್ತಾ ಇರ್ತಾರೆ. ಈ ಎರಡು ಕಾಂಬಿನೇಷನ್ಸ್ ಜೊತೆಗೆ ಅತಿಯಾದಂತಹ ಜಂಕ್ ಫುಡ್ಸ್ಗಳು ಹೆಂಗೆ ನಮ್ಮ ದೇಹಕ್ಕೆ ಮಾರ್ಕ್ ಆಗುತ್ತೆ ಅಂತ ಡೈಜೆಷನ್ ವಿಷಯದಲ್ಲಿ? ಡೈಜೆಷನ್ ವಿಷಯ ಅಂತ ತಗೊಂಡಾಗ ಅಜೀರ್ಣ ಅಂತ ನೀವೇ ಹೇಳಿದ್ರೆ ಹೊಟ್ಟೆ ದಪ್ಪ ಆಗೋದು. ಈಗ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಯಾರ್ಯಾರು ಡ್ರಿಂಕ್ಸ್ ಮಾಡ್ತಾರೆ ಯಾರಿಗೂ ಹೊಟ್ಟೆ ಆಲ್ಮೋಸ್ಟ್ ಫ್ಲಾಟ್ ಇರೋದೇ ಇಲ್ಲ. ಸೊ ಯಾಕೆಂದ್ರೆ ಅಲ್ಲಿ ಕೊಬ್ಬಿನ ಅಂಶನೂ ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು. ಸೊ ಇದು ಓವರ್ ಆಲ್ ಆಗಿ ನಮ್ಮ ಆರೋಗ್ಯ ಸಮಸ್ಯೆನ, ಬೇರೆ ಏನೇ ಕಾಯಿಲೆ ಇದ್ರು, ಈಗ ಶುಗರ್ ಇರುತ್ತೆ ಅಥವಾ BP ಇರುತ್ತೆ, ಇನ್ನೇನೋ ಕಾಯಿಲೆಗಳಿದ್ರು ಕೂಡ ಅದು ಕೂಡ ಹೆಚ್ಚಾಗತ್ತೆ. ಟೋಟಲ್ ಆಗಿ ಅವರಿಗೆ ಆರೋಗ್ಯದ ವಿಷಯದಲ್ಲೂ ಹಾಳಾಗೋದ್ರ ಜೊತೆಗೆ ಮಾನಸಿಕವಾಗಿಯೂ ಸ್ಟ್ರೆಸ್ ಅದು ಇದು ಜಾಸ್ತಿ ಆಗಿ ಅಲ್ಲಿಂದ ಕೂಡ ಒಂದು ಸಣ್ಣ ಕಾಯಿಲೆಯಿಂದ ಹಿಡಿದು ಮನೋವ್ಯಾಧಿ ಏನ್ ಹೇಳ್ತಾರೆ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಅಂದ್ರೆ ಅವರಿಗೊಂದು ಮೆಮೊರಿ ಪವರ್ ಇಂದ ಹಿಡಿದು ಎಲ್ಲಾ ತರದಲ್ಲೂ ಕೆಟ್ಟದಾಗ್ತಾ ಹೋಗೋದ್ರಿಂದ ಅವರು ಸ್ಟ್ರಾಂಗ್ ಮೈಂಡ್ ಮಾಡಿ ಈ ದುಶ್ಚಟದಿಂದ ಹೊರಗಡೆ ಬರ್ಲೇಬೇಕಾಗುತ್ತೆ. ಓಕೆ, ಅಂದ್ರೆ ಇದಕ್ಕೆ ಡೈಜೆಷನ್ಗೆ ಮೂಲ ಕಾರಣನೇ ಒಂದಿಷ್ಟು ಆಹಾರ ಪದ್ಧತಿ ಜೊತೆಗೆ ಅದಕ್ಕೆ ಲಂಘನಂ ಪರಮೌಷಧಂ ಅಂತ ಉಪವಾಸ ಮಾಡ್ಬೇಕು. ಸೊ ಆಗ ಒಂದ್ಸಲ ಬಾಡಿ ಕ್ಲೆನ್ಸ್ ಆಗುತ್ತೆ. ಏನೇ ಟಾಕ್ಸಿನ್ಸ್ ಇರುತ್ತಲ್ವ, ಇವಾಗ ಬೇಡದೆ ಇರೋದೆಲ್ಲ ಹೊಟ್ಟೆಗೆ ಹೋದಾಗ ಏನ್ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅದನ್ನ ಕಂಪ್ಲೀಟ್ ಅವರು ಕ್ಲೆನ್ಸ್ ಮಾಡ್ಬೇಕು. ಸೊ ಅದಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ. ಆತರ ಕ್ಲೆನ್ಸ್ ಮಾಡಿದಾಗ ಏನಾಗುತ್ತೆ, ಒಂದ್ಸಲ ನಿಮ್ಗೆ ಈಗ ಏನೋ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅಜೀರ್ಣ ಆಗೋದ್ರಿಂದ ಹಿಡಿದು ಬೇರೆ ಅಸಿಡಿಟಿಯಿಂದ ಹಿಡಿದು ಅದೆಲ್ಲದು ಒಂದ್ಸಲ ಕ್ಲಿಯರ್ ಆಗುತ್ತೆ. ಸರ್, ಇನ್ನು ನಾವು ನೋಡ್ತಾ ಹೋದ್ರೆ ಒಂದು ಕಡೆ ಡಯಾಬಿಟಿಸ್ ಸಂಖ್ಯೆ ಜಾಸ್ತಿ ಆಗ್ತದೆ, ಮಧುಮೇಹಿಗಳ ಕಾರಣಗಳು ಅದಕ್ಕೆ ಬಹಳಷ್ಟು ಇದೆ. ಬಟ್ ಮಧುಮೇಹಿಗಳಿಗೆ ಮತ್ತೊಂದ್ಸರಿ ನಾವು ಸ್ಮೋಕ್ ಮಾಡೋದಾಗ್ಲಿ ಅಥವಾ ಡ್ರಿಂಕ್ಸ್ ಮಾಡೋರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ನೆಸ್ ಅಥವಾ ಶುಗರ್ ಲೆವೆಲ್ ಜಾಸ್ತಿ ಹಾಕೊಂಡು ಹೋಗುತ್ತೆ, ಆಮೇಲೆ ಅವರ ಹಾರ್ಮೋನ್ಸ್ಗಳಿಗಾಗಲಿ ದೇಹಕ್ಕೆ ಎಷ್ಟು ಅಪಾಯಕಾರಿ?
ಆಲ್ಕೋಹಾಲ್ ಅನ್ನೋದು ಇಟ್ ಇಸ್ ಎಂಟಿ ಕ್ಯಾಲರೀಸ್. ಇವಾಗ ಯಾವುದೇ ಒಂದು ಪದಾರ್ಥ ನಾವು ಏನು ಸೇವಿಸ್ತೀವೋ ಅದು ಒಟ್ಟು ಜೀರ್ಣ ಆಗಿ ಕೊನೆಗೆ ಅದು ನಮ್ಮ ದೇಹಕ್ಕೆ ಸೇರ್ಕೋಬೇಕು. ಆ ಜೀರ್ಣಕ್ರಿಯೆ ಆದಾಗ ಮೇಯ್ನ್ ಆಗಿ ಆಲ್ಕೋಹಾಲ್ ಅಲ್ಲಿ ಮೆಟಬಲೈಸೇಷನ್ ಅಂತೀವಿ. ಆ ಮೆಟಬಲೈಸೇಷನ್ ಆಗೋದು ಬಂದು ಲಿವರ್ ಅಲ್ಲಿ, ಮತ್ತೆ ಅದರ ಎಫೆಕ್ಟ್ಸ್ ಜಾಸ್ತಿ ಬೀಳೋದು ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್, 2 ಆರ್ಗನ್ಸ್ ಇರ್ತವೆ. ಈ 2 ಆರ್ಗನ್ಸ್ ಮೇಲೆ ಮೇಯ್ನ್ ಆಗಿ ಅದು ಪರಿಣಾಮ ಬೀರುತ್ತೆ. ಸೊ ಈ ಮಧುಮೇಹ ಅಂತಂದ್ರೆ ಡಯಾಬಿಟಿಕ್ ಪೇಷಂಟ್ಸ್, ಶುಗರ್ ಪೇಷಂಟ್ಸ್ ಅಂತ ಏನ್ ಹೇಳ್ತೀವಿ, ಅವರಲ್ಲಿ ಆಲ್ರೆಡಿ ಈ ಲಿವರು, ಕಿಡ್ನಿ ಮತ್ತೆ ಪ್ಯಾಂಕ್ರಿಯಾಸ್ ಇವುಗಳ ಮೇಲೆ ಆ ಕಾಯಿಲೆಯಿಂದನೇ ಸುಮಾರು ಡ್ಯಾಮೇಜ್ ಆಗ್ಲೇ ಅವರು ಸಹಿಸ್ಕೊಂಡ್ಬಿಟ್ಟಿರ್ತಾರೆ. ಆಲ್ರೆಡಿ ಅವ್ರ ಮೇಲೆ ಅವರ ದೇಹದಲ್ಲಿ ಪರಿಣಾಮ ಬೀರ್ಬಿಟ್ಟಿರುತ್ತೆ. ಅದ್ರ ಮೇಲೆ ಇವ್ರು ಏನಾದ್ರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗುತ್ತೆ, ಸಿರೋಸಿಸ್ ಬೇಗ ಬರುತ್ತೆ. ಈಗ ನಾವು ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ ಇದೆ ಕಾಲಲ್ಲಿ, ವಯಸ್ಸಾಗ್ತಾ 65-70 ವರ್ಷ ಆದ್ಮೇಲೆ ಆರ್ಥರೈಟಿಸ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಆಸ್ಟಿಯೋ ಆರ್ಥರೈಟಿಸ್. ಈ ಲಿವರ್ ಸಿರೋಸಿಸ್ ಅನ್ನೋದು ಈಗ ನಾನ್ ವೆಜಿಟೇರಿಯನ್ ತಿನ್ನೋರು, ಕೊಬ್ಬಿನಂಶ ಜಾಸ್ತಿ ಇರುವಂತ ಊಟ ಸೇವಿಸೋರು ಯಾರೇ ಆಗಿರ್ಲಿ, ನಾವು ಹೋಗಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಫ್ಯಾಟಿ ಲಿವರ್ ಇನ್ಫಿಲ್ಟ್ರೇಷನ್ ಅಂತ ಬರುತ್ತೆ ರಿಪೋರ್ಟ್ ಅಲ್ಲಿ, ಗ್ರೇಡ್ 1 ಗ್ರೇಡ್ 2 ಅಂತ ಬರುತ್ತೆ. ಈಗ ಅಂತ ಪೇಷಂಟ್ ಅಂತ ಒಬ್ಬ ಮನುಷ್ಯ ಆಗ್ಲೇ ಮಧುಮೇಹ ಇದೆ, ಅದ್ರ ಮೇಲೆ ನಾವು ಆಲ್ಕೋಹಾಲ್ ತಗೊಳ್ಟ್ರಂದ್ರೆ ಖಂಡಿತ ಅವರಲ್ಲಿ ಈ ಲಿವರ್ಗೆ ಡ್ಯಾಮೇಜು 3 ಪಟ್ಟು 4 ಪಟ್ಟು ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ಆಲ್ಕೋಹಾಲ್ ಡೆಫಿನೆಟ್ಲಿ ಬಹಳ ಬಹಳ ಹಾನಿಕರ ಮಧುಮೇಹ ಪೇಷಂಟ್ಗಳು. ಓಕೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಅಂತ ಹೇಳ್ತಾರೆ. ಜೊತೆಗೆ ತಮ್ಮ ಹೀಲಿಂಗ್ ಮೂಲಕ, ಥೆರಪಿ ಮೂಲಕ ಒಂದು ಸ್ವಲ್ಪ ನಿಯಂತ್ರಣ ಮಾಡ್ಕೋಬಹುದು. ಆಲ್ರೆಡಿ ಚಟಕ್ಕೆ ಗುರಿಯಾಗಿರ್ತಾರೆ, ಬಟ್ ಸ್ಟಿಲ್ ಅವ್ರೊಂದು ಸ್ವಲ್ಪ ಯಾರು ಈ ಕಾರ್ಯಕ್ರಮ ನೋಡೋದ್ರ ಮೂಲಕ ಒಂದು ಸ್ವಲ್ಪ ಸರಿ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದಾಯ್ತು ಅಂತಂದ್ರೆ ಒಂದಿಷ್ಟು ಥೆರಪಿಗಳು ಹೇಳೋದಾದ್ರೆ ಏನ್ ಹೇಳ್ಬೋದು? ಈಗ ಒಂದು ಡಯಾಬಿಟಿಕ್ ಪೇಷಂಟ್ ಆದ್ರೆ ಅಥವಾ ಹೊಟ್ಟೆದು ಪ್ರಾಬ್ಲಮ್ ಇದ್ರೆ ಅಪಾನ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಒಂದು 20 ನಿಮಿಷ ಮಾಡಿದಾಗ ಮಾಡ್ತಾನೆ ಅವ್ರಿಗೆ ಒಂದು ಸ್ವಲ್ಪ ಈಸಿಯಾಗಿ ಹೊಟ್ಟೆ ಏನೋ ಒಂಥರ ಫ್ರೀ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇದು ಸಪೋರ್ಟಿಂಗ್ ಥೆರಪಿ ಆದ್ರೂ ಕೂಡ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಸೊ ಜೊತೆಗೆ ಈಗ ಮೈಂಡ್ ಚಂಚಲತೆ ಏನಿದೆ, ಈಗ ಅಡಿಕ್ಷನ್ ಆಗೋದು ಅದಕ್ಕೆ ಅಲ್ವಾ. ಸೊ ಆ ಮೈಂಡ್ ಸ್ಟ್ರೆಂಥನಿಂಗ್ ಮಾಡ್ಲಿಕ್ಕೆ ಬೇಕಾದಷ್ಟು ಪ್ರಾಣಾಯಾಮ ಇದೆ. ಅದರಲ್ಲಿ ಫಸ್ಟ್ ತಗೊಳ್ಳೋದೆ ಭ್ರಮರಿ ಪ್ರಾಣಾಯಾಮ. ಸೊ ನಾವು 3 ಫಿಂಗರ್ಸ್ ನ ಕಣ್ಮೇಲೆ ಒಂದು 4 ಫಿಂಗರ್ ಹಣೆಗೆ ಇಟ್ಟು ಕಿವಿನ ಹೆಬ್ಬೆರಳಿಂದ ಕಂಪ್ಲೀಟ್ ಆಗಿ ಮುಚ್ಚಬೇಕು. ಮುಚ್ಚಿ ಆದ ನಂತರ ಉಸಿರನ್ನ ಡೀಪ್ ಆಗಿ ತಗೊಂಡು ಉಸಿರು ಬಿಡುವಾಗ ಮಕಾರ ಹೇಳ್ತಾ ಬರೋದು. ಸೊ ಇಲ್ಲಿ ಬ್ರೈನ್ ಸೆಲ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಸೈಂಟಿಫಿಕ್ ಕೂಡ ಪ್ರೂವನ್. ಸೊ ಅಷ್ಟು ಪವರ್ಫುಲ್ ಮೈಂಡ್ ಆಗ್ಬೇಕು ಅಂದ್ರೆ ನಮ್ಮ ಈ ದುಶ್ಚಟದಿಂದ ಹೊರಗಡೆ ಬರ್ಬೇಕಲ್ವಾ. ಸೊ ಅದು ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ಮಿನಿಮಮ್ 21 ಸಲ ಮಾಡ್ಬೇಕು. ಅದಕ್ಕೆ ನಾನು ಮೊದಲು ಏನ್ ಹೇಳಿದ್ದು ಅಂದ್ರೆ ಅವರಿಗೆ ಸ್ವಲ್ಪನಾದ್ರೂ ನಾವು ಈ ಕಡೆ ಬರ್ಬೇಕು, ಒಳ್ಳೆ ತರ ಇರ್ಬೇಕು ಅನ್ನೋ ಒಂದು ಆಸೆ ಇದ್ದವ್ರು ಇದನ್ನೆಲ್ಲ ಮಾಡ್ಬೋದು. ಅದು ಏನು ಇಲ್ಲ ಅಂದಾಗ ಬೇರೆ ತರ ಕಷಾಯಗಳನ್ನಾಗಿರ್ಬೋದು ಅಂತದೆಲ್ಲ ಸ್ವಲ್ಪ ಅಡಿಕ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಅಡಿಕ್ಟ್ ಆಗದೆ ಇರೋ ಹಾಗೆ ಅವ್ರ ಬ್ರೈನ್ ನಲ್ಲಿ ಚೇಂಜಸ್ ಆಗ್ಲಿಕ್ಕೆ ಗಿಡಮೂಲಿಕೆಗಳ ಸಹಾಯ ತಗೋಬಹುದು. ಅವ್ರಿಗೆ ಗೊತ್ತಾಗ್ದೇನೆ ಕಾಫಿ ಟೀ ನಲ್ಲಿ ಕೊಡ್ಬೋದು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತ ಇರೋದಿಲ್ಲ, ಲಿವರ್ಗೆ ತೊಂದರೆ ಕೂಡ ಆಗೋದಿಲ್ಲ. ಈವನ್ ಲಿವರ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ಕೂಡ ಗಿಡಮೂಲಿಕೆಗಳು ಇರುತ್ತೆ, ಅದನ್ನ ಕಾಂಬಿನೇಷನ್ ಮಾಡಿ ಕೊಡ್ಬೇಕು. ಮತ್ತೆ ಇನ್ನೊಂದು ಹೆಬ್ಬೆರಳಿನ ಒಂದು ಏನು ಉಗುರು ಇರುತ್ತೆ, ಜಸ್ಟ್ ಅದ್ರ ಕೆಳಗಡೆ ಇಲ್ಲಿಗೆ ಒಂದು ಬ್ಲಾಕ್ ಡಾಟ್ ಹಾಕೋದ್ರಿಂದ ಮೈಂಡ್ ಕಾಮ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ಪ್ರಯತ್ನ ಪಡ್ಬೋದು. ಇನ್ನೊಂದು ಆಕಾಶ ತತ್ವ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂದಾಗ ಬಲಗೈ ಕಿರುಬೆರಳ ಒಂದು ಕೆಳಗಡೆ ಇಲ್ಲಿ ವೈಲೆಟ್ ಕಲರ್ನ ಹಾಕೋಬಹುದು. ಸೊ ಆಗ ಕೂಡ ಏನು ನಮ್ಗೆ ಓವರ್ ಆಗಿ ಅಡಿಕ್ಟ್ ಆಗಿರುತ್ತಲ್ವಾ, ಏನೋ ಅದೇ ನೆನಪಾಗ್ತಾ ಇರುತ್ತೆ. ಈಗ ಅವ್ರನ್ನ ಫೋರ್ಸ್ಫುಲ್ ಆಗಿ ಈ ಕಡೆ ತಂದ್ರೆ ಅವ್ರ ಗಮನ ಎಷ್ಟೊತ್ತಿಗೂ ಅವ್ರ ಮನ್ಸ ಅಲ್ಲೇ ಒಂದು ಕೇಂದ್ರೀಕೃತ ಆಗಿರುತ್ತಲ್ವಾ, ಅದರಿಂದ ಈಚೆ ಬರಕ್ಕೆ ಅಂದ್ರೆ ಇಲ್ಲಿ ಡಿಸ್ಪರ್ಸ್ ಆಕಾಶ ತತ್ವ ಜಾಸ್ತಿ ಆದಾಗ ಚೆದುರು ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಆ ಚಂಚಲತೆಯಿಂದ ಹೊರಗಡೆ ಬರ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಕೂಡ ನೀವೊಂದು ವೈಲೆಟ್ ಕಲರ್ನ ಕೂಡ ಹಾಕೋಬಹುದು. ಮತ್ತೆ ಮುದ್ರಗಳ ಕಾಂಬಿನೇಷನ್ ಮಾಡೋದು, ಬೀಜ ಮಂತ್ರ ಪಠನೆ ಮಾಡೋದು, ಇದೆಲ್ಲ ಅವರಿಗೆ ಓಕೆ ನಾನು ಇದರಿಂದ ಹೊರಗಡೆ ಬರಬೇಕು ಅನ್ನೋರಿಗೆ ಮಾತ್ರ. ಸೊ ಇಲ್ಲದೆ ಇದ್ದವರಿಗೆ ನೀವು ಗೊತ್ತಿಲ್ಲದೆ ಈ ರೀತಿದೇನು ಮಾಡ್ಕೋಬಹುದು. ಓಕೆ ಸರ್, ಒಂದ್ ಕಡೆ ಡಯಾಬಿಟಿಕ್ ಇರುತ್ತೆ, ಒಂದ್ ಕಡೆ ಅತಿಯಾದಂತ ಡ್ರಿಂಕ್ಸ್ ಕೂಡ ಇರುತ್ತೆ. ಇದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಕಾಂಪ್ಲಿಕೇಶನ್ಸ್ಗಳು ಏನಾಗಬಹುದು, ಅಂದ್ರೆ ಎಮರ್ಜೆನ್ಸಿ ಕಂಡೀಷನ್ಸ್ ಹೋಗ್ಬೋದು ಅಂತಾರೆ, ಯಾವ ವಯಸ್ಸವರು ಯಾವಾಗ ಏನಾಗ್ಬೋದು ಅಂತ? ಕಾಂಪ್ಲಿಕೇಶನ್ಸ್ ಅನ್ನೋದು ಯಾವ ವಯಸ್ಸಲ್ಲಿ ಬೇಕಾದ್ರೂ ಆಗ್ಬೋದು. ಹೆವಿ ಆಲ್ಕೋಹಾಲಿಕ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಅವಾಗಲೇ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಏನ್ ಮಾತಾಡ್ತಿದ್ನಲ್ಲ, ಈ ಅಲ್ಸರು ಯಾವಾಗ ತುಂಬಾ ಡೀಪ್ ಆಗುತ್ತೋ, ಯಾಕೆಂದ್ರೆ ನಮ್ಮ ಜಠರ ಅಂದ್ರೆ ನಮ್ಮ ಹೊಟ್ಟೆಯ ಒಂದು ಏನ್ ವಾಲ್ ಇರುತ್ತೆ ಅದರ ಥಿಕ್ನೆಸ್ ಅರೌಂಡ್ 3 to 4 mm 5 mm ವರೆಗೂ ಇರುತ್ತೆ, ಅಂದ್ರೆ ಒಂದು 5 mm ವರೆಗೂ ಇಷ್ಟು ದಪ್ಪ ಇರುತ್ತೆ. ಈ ಅಲ್ಸರ್ ಏನಾದ್ರೂ ಹೋಗ್ತಾ ಹೋಗ್ತಾ ಎರೋಷನ್ ಆಗ್ತಾ ಹೋಯ್ತು ಅಂತಂದ್ರೆ
ಯಾವತ್ತೋ ಒಂದಿನ ಅದು ಪೂರ್ತಿ ಥ್ರೂ ಅಂಡ್ ಥ್ರೂ, ಇವಾಗ ಇಷ್ಟು ದಪ್ಪ ನಮ್ಮ ಹೊಟ್ಟೆ ಇತ್ತು, ವಾಲ್ ಇತ್ತು ಅಂದ್ರೆ ಅಲ್ಸರ್ ಪೂರ್ತಿಯಾಗಿ ಒಳಗಡೆಯಿಂದ ಹೋಗಿ ಅದು ಹೊಡೆಯುವಂತ ಚಾನ್ಸಸ್ ಇರುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಒಂದ್ಸತಿ ಹೇಳಿದ್ದೆ, ಪರ್ಫೋರೇಷನ್ ಅಂತೀವಿ, ಪರ್ಫೋರೇಟೆಡ್ ಡಿಯೋಡಿನಲ್ ಅಲ್ಸರ್ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ, ಅಂದ್ರೆ ಹೊಡೆಯುತ್ತೆ. ಆ ಮಟ್ಟಕ್ಕೆ ಅದು ಡ್ಯಾಮೇಜ್ ಆಗೋದು ಇಟ್ಸ್ ಅನ್ ಎಮರ್ಜೆನ್ಸಿ. ಅವಾಗ ಏನಾಗುತ್ತೆ, ಹೊಟ್ಟೆಲಿರುವಂತ ಪೂರ್ತಿ ಪದಾರ್ಥ, ಆಹಾರ ಏನೇನಿದೆಯೋ ಎಲ್ಲ ಕೂಡ ಈಚೆ ಬಂದ್ಬಿಡುತ್ತೆ. ಈಚೆ ಬಂದು ಒಳಗಡೆ ಪೆರಿಟೊನೈಟಿಸ್ ಅಂತ ಆಗುತ್ತೆ. ಅದು ಇಟ್ ಇಸ್ ಅನ್ ಎಮರ್ಜೆನ್ಸಿ. ಯಾಕೆ ಅಂದ್ರೆ ಅದು ಜೀವನೇ ಹೋಗುವಂತ ಒಂದು ಕಂಡೀಷನ್. ತಕ್ಷಣಕ್ಕೆ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಬಹಳಷ್ಟು ಹೊಟ್ಟೆ ನೋವು ಬರುತ್ತೆ. ಗಾರ್ಡಿಂಗ್ ಅಂಡ್ ರಿಜಿಡಿಟಿ ಅಂತೀವಿ. ಹೊಟ್ಟೆ ಒಳ್ಳೆ ಕಲ್ಲಾದಂಗೆ ಆಗ್ಬಿಟ್ಟಿರುತ್ತೆ. ಹೊಟ್ಟೆ ಒಳಗಡೆ ಪೂರ್ತಿ ಕೊಳತು ನೀರು ಒಳ್ಳೆ ಎಲ್ಲ ನಾವೇನು ವಾಂತಿ ಮಾಡಿದಾಗ ಏನ್ ಈಚೆ ಬರುತ್ತಲ್ಲ ಆ ತರ ಇರೋಂಥ ಪದಾರ್ಥ ಎಲ್ಲ ಹೊಟ್ಟೆ ಒಳಗಡೆ ಕಳ್ಳು ಸುತ್ತ ಸೇರ್ಕೊಂಡ್ಬಿಡುತ್ತೆ. ಒಂದಕ್ಕೊಂದು ಕಳ್ಳು ಅಂಟ್ಕೊಂಡ್ಬಿಡುತ್ತೆ. BP ಫಾಲ್ ಆಗುತ್ತೆ, ಹಾರ್ಟ್ ರೇಟ್ ರೈಸ್ ಆಗುತ್ತೆ, ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಪೇಷಂಟ್ ಕೋಮಾಗ ಹೊಟ್ಟೋಗ್ತಾನೆ. ಸೊ ಆ ತರ ಒಂದು ಕಾಂಪ್ಲಿಕೇಶನ್ ಒಂದು. ಎರಡನೇದು ಆಲ್ಕೋಹಾಲಿಕ್ ಪ್ಯಾಂಕ್ರಿಯಟೈಟಿಸ್ ಅಂತೀವಿ. ಈ ಪ್ಯಾಂಕ್ರಿಯಾಸ್ ಅಂತ ಏನ್ ಹೇಳ್ತಿದ್ನಲ್ಲ, ಅದು ಕೂಡ ಒಂದು ಈ ಸ್ಟಮಕ್ ಕೆಳಗಡೆ ಇರುವಂತ ಒಂದು ಆರ್ಗನ್. ಸೊ ಇದರಿಂದ ಏನು ಈ ಆಲ್ಕೋಹಾಲಿಕ್ಸ್ ಅಲ್ಲಿ ಆಲ್ಕೋಹಾಲಿಕ್ ಪ್ಯಾಂಕ್ರಿಯಟೈಟಿಸ್ ಅಂತ ಆಗುತ್ತೆ. ಆ ಡಕ್ಟ್ ಏನಾಗುತ್ತೆ, ಊದ್ಕೊಳಕ್ ಶುರು ಆಗುತ್ತೆ, ಕಲ್ಗಳು ಸೇರ್ಕೊಳ್ತವೆ. ಈ ಪ್ಯಾಂಕ್ರಿಯಾಸ್ ಅನ್ನೋದೇ ನೆಕ್ರೋಟೈಸಿಂಗ್ ಪ್ಯಾಂಕ್ರಿಯಾಸ್ ಅಂತೀವಿ ನಾವು. ಅದು ಸುಟ್ಟೋಗಕ್ ಶುರು ಆಗುತ್ತೆ. ಸುಟ್ಟೋಗಿ ಏನಾಗುತ್ತೆ, ಸೂಡೋಸಿಸ್ಟ್ ಆಫ್ ಪ್ಯಾಂಕ್ರಿಯಾಸ್ ಅಂತ ಒಂದು, ಆ ಪ್ಯಾಂಕ್ರಿಯಾಸ್ ಇಂದ ಒಂದು ಪರದೆ ಈ ತರ ಬೆಳ್ಕೊಂಡು ಅದ್ರೊಳಗಡೆ ನೀರು ತುಂಬಿಕೊಳ್ಳುತ್ತೆ. ನಾವು ತುಂಬಾ ವರ್ಷದಿಂದ ಆಲ್ಕೋಹಾಲಿಕ್ ಇರೋ ಪೇಷಂಟ್ಸ್ ನಾವು ಇಲ್ಲಿ ನೋಡಿದ್ರೆ ಅವ್ರಿಗೆ ಇಲ್ಲೊಂದಿಷ್ಟು ತಪ್ಪ ಒಂದು ಗಂಟು ತರ ಸಿಗುತ್ತೆ ಎಡಭಾಗದಲ್ಲಿ. ಆ ಎಡಭಾಗದಲ್ಲಿ ಸಿಗೋದನ್ನ ನಾವು ಸೂಡೋಸಿಸ್ಟ್ ಆಫ್ ಪ್ಯಾಂಕ್ರಿಯಾಸ್ ಅಂತೀವಿ. ಅದು ಆಕ್ಚುಲಿ ಕ್ರಾನಿಕ್ ಪ್ರಾಬ್ಲಮ್, ಇಟ್ಸ್ ನಾಟ್ ಅನ್ ಎಮರ್ಜೆನ್ಸಿ, ಬಟ್ ಅದರಿಂದ ಸುಮಾರು ಪ್ರಾಬ್ಲಮ್ಗಳಾಗ್ಬೋದು. ಅದು ಒಂದು. ಮೂರನೇದು ಏನಾಗ್ಬೋದು ಅಂತಂದ್ರೆ, ಈ ಲಿವರ್ ಸಿರೋಸಿಸ್ ಆಗಿ ಸುಮಾರು ವರ್ಷಗಳ ಗಟ್ಟಲೆ ಹಂಗೆ ಆಗ್ತಾ ಇತ್ತು ಅಂತಂದ್ರೆ, ಯಾವತ್ತೋ ಒಂದಿನ ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಅಂತಂದ್ರೆ ಕ್ಯಾನ್ಸರ್ ಆಫ್ ದಿ ಲಿವರ್ನ ಕ್ಯಾನ್ಸರ್ ಡೆವಲಪ್ ಆಗ್ಬಹುದು. ಅದಕ್ಕೂ ಕೂಡ ಈ ಆಲ್ಕೋಹಾಲ್ ಬಹಳ ಮುಖ್ಯವಾದ ಒಂದು ಕಾರಣ. ಓಕೆ ಓಕೆ, ಮಾತಾಡ್ತೇನೆ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಜಗದೀಶ್ ಅಂದ್ಬಿಟ್ಟು. ಓಕೆ, ಕೇಳಿ ಸರ್, ಏನ್ ಪ್ರಶ್ನೆ? ಸರ್, ನಾನು ಮೊದಲು ಕುಡಿತಾ ಇದ್ದೆ. ಹಾ, ಕುಡಿದಾಗ ಒಂಥರ ಸ್ಟ್ರೋಕ್ ಆಗಿತ್ತು. ಹಲೋ. ಹಾ, ಹೇಳಿ. ಆ ಸ್ಟ್ರೋಕ್ ಆಗಿತ್ತು. ಹಾ, ಆ ಸ್ಟ್ರೋಕ್ ಆದಾಗ ಫುಲ್ ಬಾಯಿಲೆಲ್ಲ ನೀರ್ ಹಂಗೆ ಇದಾರಲ್ಲ, ನಾನು ತುತ್ತು ಬಿದ್ರೆ ಊಟ ಮಾಡ್ತಾ ಇದ್ರೆ ಹಂಗೆ ಊಟ ಮಾಡಿದ ತುತ್ತೆಲ್ಲ ಹಂಗೆ ಕೆಳಗಡೆ ಬಿಡೋದು. ಓಕೆ, ಈಗ ಹೆಂಗಿದೆ? ಪರವಾಗಿಲ್ವಾ? ಈಗ ತೋರಿಸ್ಕೊಂಡ್ರ ಅಥವಾ ಏನು? ಸ್ಟ್ರೋಕ್ ಆಗಿತ್ತು, ಮತ್ತೆ ಅದೇ ಸುಸ್ತು ಅದು ಎಲ್ಲ ಜಾಸ್ತಿ ಇದೆ. ಓಕೆ ಓಕೆ, ಮಾತಾಡಿ ಮೇಡಮ್. ನೆಕ್ಸ್ಟ್ ಸರ್ ಮಾತಾಡ್ಸ್ತೇನೆ. ಈಗ ಸ್ಟ್ರೋಕ್ ಆಗಿತ್ತು ಅಂತ ಹೇಳಿದ್ರಿ, ಈಗ ಆಲ್ಕೋಹಾಲ್ ನಿಂದ ಹೊರಗಡೆ ಬಂದಿದ್ದೀರಾ? ಬಂದಿದೆ ಮೇಡಮ್. ವೆರಿ ಗುಡ್. ಸೊ ಈಗ ನೀವು ಓಡಾಡ್ತಿದ್ದೀರಲ್ವಾ ಆರಾಮಾಗಿ? ಇನ್ನು ನೀವು ಮತ್ತೆ ವಾಪಸ್ ಆಲ್ಕೋಹಾಲ್ ನ ತಗೊಳ್ಬಾರ್ದು. ಯಾಕಂದ್ರೆ ಇದು ಕಾಮನ್, ತುಂಬಾ ಜನ ಸ್ಟ್ರೋಕ್ ಪೇಷಂಟ್ ಇದೇ ತರ ಪ್ರಾಬ್ಲಮ್ ಆಗಿದೆ. ತುಂಬಾ ಜನ ನೋಡಿದಾಗ ಸೊ ಒಂದು 15 ದಿನದ ಹಿಂದೆನೋ ಅಥವಾ 1 ಮಂತ್ ಹಿಂದೆನೋ ತುಂಬಾ ಸಿಟ್ಟು ಮಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ. ಸೊ ಇದು ಮೆಲಿಗ್ನೆಂಟ್ ಹೈಪರ್ ಟೆನ್ಷನ್ ಅಂತಂದ್ರೆ ಸಡನ್ ಆಗಿ ಒಂದೇ ಸಲ BP ರೈಸ್ ಆಗಿರುತ್ತೆ. ಮೊದಲು BPನೂ ಇರೋದಿಲ್ಲ ಎಷ್ಟೋ ಜನಕ್ಕೆ, ಇನ್ನು ಎಷ್ಟೋ ಜನಕ್ಕೆ BP ಇದ್ದು ಕಂಟ್ರೋಲ್ ಇರುತ್ತೆ, ಅಥವಾ ಮಾತ್ರೆಗಳು ತಗೊಳ್ತಿರ್ತಾರೆ. ತಗೊಳ್ದೇ ಇರೋರು ಯಾರಿಗ್ ಬೇಕಾದ್ರೂ ಈ ಸ್ಟ್ರೋಕ್ ಆಗಿ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನೀವೀಗ ಒಂದಷ್ಟು ಪ್ರಾಣಾಯಾಮ, ಮುದ್ರಾ, ಮತ್ತೆ ಈಗ ಹೇಳಿದ್ನೆಲ್ಲ ಭ್ರಮರಿ ಪ್ರಾಣಾಯಾಮ ಅಂತ ಇದನ್ನೆಲ್ಲ ಮಾಡ್ತಾ ಬಂದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ BP ಸಡನ್ ರೈಸ್ ಆಗೋದು ಅಥವಾ ಮತ್ತೆ ವಾಪಸ್ ಏನು ತೊಂದರೆ ಆಗದೆ ಇರೋ ತರ ನೀವು ಮೇಂಟೈನ್ ಮಾಡ್ಬೇಕು. ವ್ಯಾನ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಇದು ತುಂಬಾ ಚೆನ್ನಾಗಿ ನಿಮ್ಮ ಈಗ ಏನ್ ಸಿಂಪ್ಟಮ್ ಹೇಳಿದ್ರಿ ಅದು ಸರಿಯಾಗ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಈ ರೀತಿ ಇಟ್ಕೊಂಡು ನಿಧಾನವಾಗಿ ಉಸಿರನ್ನ ತಗೊಳ್ಳೋದು ಬಿಡೋದು. ಡೈಲಿ ಒಂದು ಎಷ್ಟಾಗುತ್ತೆ ನಿಮ್ಗೆ, ಒಂದು 10 ನಿಮಿಷದವರೆಗೂ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಂಡು. ಓಕೆ, ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಕುಡಿಯೋದನ್ನ ಸ್ಟಾಪ್ ಮಾಡಿ, ಅದು ಫಸ್ಟ್ ರೆಮಿಡಿ. ಅದಾದ ನಂತರ ಡಾಕ್ಟರ್ ಅವರು ಹೇಳಿರೋ ಹಾಗೆ ಒಂದಷ್ಟು ಮುದ್ರಾ ಥೆರಪಿಗಳನ್ನ ತಾವು ಅಳವಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಕೂಡ ಒಳ್ಳೇದಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಸುರೇಶ್ ಅಂತ ಹೇಳಿ ಸರ್, ಹಾವೇರಿಯಿಂದ. ಹೇಳಿ ಸರ್, ಏನ್ ಪ್ರಶ್ನೆ? ಸರ್, ನಾವು ಇದು ಒಳಗಡೆ ಒಂದ್ ಸ್ವಲ್ಪ ಸ್ಮೋಕ್ ಮಾಡ್ತಿದ್ವಿ. ಓಕೆ. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬೇರೆ ದುಶ್ಚಟ ಆಗಿತ್ತು, ಗಾಂಜಾ ಎಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ. ಓಕೆ. ಸೊ ಆದ್ರೆ ಅದು ಸಿಲ್ವಿಂಗ್ ಇನ್ನೂ ಹಾಗೆ ಇದೆ ಸರ್ ಒಂದ್ ಸ್ವಲ್ಪ. ಹೌದಾ? ಎಷ್ಟು ಏಜ್ ನಿಮ್ದು? ಏಜ್ ಎಷ್ಟು? ಏಜ್ ಒಂದು 38. ಓಕೆ, ಫೈನ್ ಸರ್. ಡಾಕ್ಟರ್ ಅರ್ಜುನ್ ಅವ್ರು ಮಾತಾಡ್ತಾರೆ. ಸರ್ ಹೇಳಿ ಸರ್, ಮೈನ್ ಅದು ಕರೆಕ್ಟ್, ಬಾಡಿ ಶಿವರಿಂಗ್ ಆಗೋದು, ಸಡನ್ ಆಗಿ ಬಿಟ್ಟ ತಕ್ಷಣ ಅದು ಕಂಟ್ರೋಲ್ ಆಗೋದು.
ಜಗದೀಶ್ ಅವರೇ, ನೀವು ಎಷ್ಟು ವರ್ಷ ಆಯ್ತು ಅದ್ ನಿಲ್ಸಿ ಎಲ್ಲ? ಎಷ್ಟು ವರ್ಷ ಮಾಡಿದ್ರಿ? ಬಿಟ್ಟು ಎಷ್ಟು ವರ್ಷ ಆಯ್ತು? 2 years ಆಯ್ತು ಸರ್ ಬಿಟ್ಟು. ಎಷ್ಟು ವರ್ಷ ನೀವು ಶುರು ಮಾಡಿ ಎಷ್ಟು ವರ್ಷ ನೀವು ಈ ಅಭ್ಯಾಸದಲ್ಲಿ ಇದ್ರಿ? ಒಂದು 7-8 ವರ್ಷ ಆಯ್ತು. ನಿಜ? 7-8 ವರ್ಷ ಅಷ್ಟೇನಾ? ಹೌದು. ಅವಾಗ ನೀವು ಈ 7-8 ವರ್ಷದಲ್ಲಿ ಸುಮಾರು ಡೈಲಿ ಮಾಡ್ತಿದ್ರಾ ಈ ಚಟಗಳನ್ನ? ಅದರಲ್ಲೂ ನೀವೇನೋ ಗಾಂಜಾ ಅಂತ ಬೇರೆ ಹೇಳಿದ್ರಿ, ಅದನ್ನ ಮಾಡ್ತಿದ್ರಾ ನೀವು? ಹೌದು. ನೋಡಿ, ಈ ಗಾಂಜಾ ಅನ್ನೋದು ಬಹಳ ಬಹಳ ಮಾದಕ ವಸ್ತು. ಇದು ಡೈರೆಕ್ಟ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಇದರಷ್ಟು ಅಡಿಕ್ಟಿವ್ ಮತ್ತೆ ಡ್ಯಾಮೇಜಿಂಗ್ ಪದಾರ್ಥ ಇನ್ನೊಂದಿಲ್ಲ. ಸೊ ಹಂಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದಕ್ಕೆ ವಾಪಸ್ ಹೋಗ್ಬೇಡಿ. ಈ ಒಂದು ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಅದರಲ್ಲಿ ನಮ್ಮ ಇಂಗ್ಲಿಷ್ ಮೆಡಿಸಿನ್ ಅಲ್ಲೂ ಕೂಡ ಬಹಳಷ್ಟು ರೆಮಿಡೀಸ್ ಇದಾವೆ. ಮೇಡಮ್ ಇಲ್ಲಿದ್ದಾರೆ, ಅವರ ನಮ್ಮ ಪ್ರಾಚೀನ ಕಾಲದ ಏನು ಟ್ರೀಟ್ಮೆಂಟ್ಸ್ ಇದಾವಲ್ಲ, ಅದರಷ್ಟು ಒಳ್ಳೆ ಟ್ರೀಟ್ಮೆಂಟು ಈ ವಿತ್ಡ್ರಾವಲ್ಸ್ಗೆ ಮತ್ತೆ ಬಿಟ್ಟು ಹೊರಗೆ ಬಂದ ಮೇಲೆ ಅದರ ಎಫೆಕ್ಟ್ಸ್ ಏನಿದೆ ಅದನ್ನ ಫೇಸ್ ಮಾಡಲಿಕ್ಕೆ, ಅದರಿಂದ ಈಚೆ ಬರಲಿಕ್ಕೆ ಬಹಳಷ್ಟು ವಿಧಾನಗಳಿದಾವೆ. ಬಟ್ ಒಂದೇ ರಿಕ್ವೆಸ್ಟ್ ಅಂತಂದ್ರೆ, ದಯವಿಟ್ಟು ಈ ವಿಷಯಕ್ಕೆ ಮತ್ತೆ ಹೋಗ್ಲೇಬೇಡಿ. ಯಾಕೆಂದ್ರೆ ನಿಮ್ಗೆ ಇನ್ನೂ ಬಹಳ ಚಿಕ್ಕ ವಯಸ್ಸು, 36-38 ವಯಸ್ಸಿದೆ. 7 ವರ್ಷ ನೀವು ಅದನ್ನ ಈ ವ್ಯಸನಕ್ಕೆ ಗುರಿ ಆಗಿದ್ದೀರಾ. ದಯವಿಟ್ಟು ವಾಪಸ್ ಮಾತ್ರ. ಬಹಳ ಸಂತೋಷ, ನೀವು 2 ವರ್ಷದಿಂದ ಏನು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿಚುವೇಶನ್ ಅಲ್ಲೂ ಇದಕ್ಕೆ ಮಾತ್ರ ವಾಪಸ್ ಹೋಗ್ಬೇಡಿ. ಮೇಡಮ್ ಅವರು ಇದಕ್ಕೆ ಏನಾದ್ರು ಈಗ ಒಬ್ಬ ವ್ಯಕ್ತಿ ಅವ್ರು ಹೇಳ್ತಾರೆ ಬಾಡಿ ಶಿವರಿಂಗ್ ಆಗೋದು, ಅದು ಬೇಕೇ ಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇರುತ್ತೆ. ಬಟ್ ಆದ್ರೂ ಸಹಿತ ಮನಸ್ಸನ್ನ ನಿಯಂತ್ರಣ ಮಾಡ್ಕೋಬೇಕಾದ್ರೆ ಏನು ಒಂದಿಷ್ಟು ರೆಮಿಡೀಸ್ಗಳು? ಈಗ ಬಾಡಿ ಶಿವರಿಂಗ್ ಆಗೋದು ಅಂದ್ರೆ ಅದು ವಿತ್ಡ್ರಾವಲ್ ಸಿಂಪ್ಟಮ್ ಅಂತಾನು ಹೇಳ್ಬೋದು. ಮತ್ತೆ ಅವರಿಗೆ ನರ್ವಸ್ ಸಿಸ್ಟಮ್ ಎಲ್ಲ ಸ್ವಲ್ಪ ವೀಕ್ ಆಗಿರ್ಬೋದು, ಜೊತೆಗೆ ಮೈಂಡ್ ಇನ್ನು ಕಂಪ್ಲೀಟ್ ಆಗಿ ಇದು ಸರಿ ಹೋಗಿರೋದಿಲ್ಲ. ಸೊ ಅದು ಒಂದು ಕಾರಣ. ಆಂಗ್ಸೈಟಿ ತರ ಒಳಗಡೆ ಇರೋದ್ರಿಂದ ಅದು ಕೂಡ ಕಾರಣ ಆಗಿರ್ಬೋದು. ಇದನ್ನ ನಾವು ಮೈಂಡ್ ಸ್ಟ್ರೆಂಥನಿಂಗ್ ಮಾಡೋದ್ರಲ್ಲೇ, ಈಗ ಕೈಗೆ ನೀವು ಒಂದು ಬ್ರೈನ್ ಯಾವ ತರ ಸಂದೇಶ ಕಳಿಸುತ್ತೆ, ಈಗ ಇದು ಸ್ಟಾಪ್ ಆಗೋಂದ್ರೆ ಶಿವರಿಂಗ್ ಸ್ಟಾಪ್ ಆಗುತ್ತೆ. ಸೊ ಅವರು ಅದನ್ನ ಟೆಸ್ಟ್ ಮಾಡಿ ನೋಡ್ಬೋದು. ಕೈಗೆ ನೀವು ಶಿವರಿಂಗ್ ಆಗ್ಬಾರ್ದು ಅಂತ ಒಂದು ಫೋಕಸ್ ಇಟ್ಟು ಕರೆಕ್ಟ್ ಆಗಿ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ. ಅದೇ ತರ ಅವರು ಶಕ್ತಿ ಬರ್ಬೇಕು ಅಂದ್ರೆ, ಬಲ ಬರ್ಲಿಕ್ಕೆ ಏನಾದ್ರು ಕೆಲವೊಂದು ಪೋಸ್ಚರ್ಸ್, ಈಗ ದ್ವಿಪಾದ ಪ್ರಸರಣಾಸನ ಇಂಥದ್ದೆಲ್ಲ ಮಾಡಿದಾಗ ನಮ್ಮ ಕೈಗಳಿಗೆ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಇಂಥದ್ದು ಜೊತೆಗೆ ಬ್ರೈನ್ ನಲ್ಲಿ ಆತರ ಹೇಳ್ಕೊಳ್ಳೋದು ಅಂದ್ರೆ ಐ ಆಮ್ ವೆರಿ ಸ್ಟ್ರಾಂಗ್ ಅಂತ ಒಂದು 10 ಸಲ ಹೇಳಿದ್ರೇನೆ ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ. ಸೊ ಆ ತರ ಅವರು ನಿಧಾನವಾಗಿ ಚೇಂಜಸ್ ಮಾಡ್ಕೊಂಡು ಪ್ರಾಣಾಯಾಮ, ಯೋಗಾಭ್ಯಾಸ, ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಸೂರ್ಯ ನಮಸ್ಕಾರ ಮಿನಿಮಮ್ 12 ಇಂದ ಮತ್ತೆ 24 ವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಇನ್ನೊಂದು 3-4 ಮಂತ್ಸ್ ಅಲ್ಲೇ ಅವ್ರು ಸರಿ ಹೋಗ್ತಾರೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ, ಹೇಳಿ ಸರ್. ನನಗೆ 65 ವರ್ಷ ಸರ್ ವಯಸ್ಸು. ಓಕೆ. ಸುಮಾರು 35 ವರ್ಷದಿಂದ ಕುಡಿತಾ ಇದ್ದೀನಿ ಸರ್ ನಾನು. ಓಕೆ. ಬಂದು ಕುಡಿಬೇಕಾದ್ರೆ ಸರ್ ಪೀರಿಯಡಿಕಲ್ ಆಗಿ ಮಿನಿಮೈಸ್ ಮಾಡ್ಕೊಂತ ಇದ್ದೆ. ಈಗ ಏನಾಯ್ತು ಅಂತಂದ್ರೆ, ಬೆಳಗ್ಗೆ ಸರ್ ಕುಡಿಲಿಲ್ಲ ಅಂದ್ರೆ ಇಲ್ಲಿ ಸ್ಟ್ರಕ್ ಆಗ್ಬಿಡ್ತಾರೆ, ಎದೆಲೆ ಗ್ಯಾಪ್ ಓಪನ್ ಆಗಿರಲಿಲ್ಲ, ಅವಾಗ ಹೊಟ್ಟೆ ಊದ್ಕೊಂಡು. ಸರ್, ಒಂದು ವಿಷಯ, ನೀವು 35 ವರ್ಷದಿಂದ ನೀವು ಡ್ರಿಂಕ್ಸ್ ಮಾಡ್ತಿದೀನಿ ಅಂತ ಹೇಳ್ತಿದ್ದೀರಾ. ಕುಡಿದ್ರೇನೆ ಸಮಾಧಾನ ಆಗತ್ತೆ ಅಲ್ವಾ? ಈಗ ಬಿಟ್ಟಿರ ಇಲ್ಲ? ಇಲ್ಲ. ಓಕೆ, ಈಗ ಡಾಕ್ಟರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಸರ್, ನಿಮ್ಗೆ 65 ವರ್ಷ ಬಹಳ ಒಳ್ಳೇದು. ಯಾಕೆಂದ್ರೆ ನೀವು 35 ವರ್ಷ ನೀವು ಅದನ್ನ ಅದ್ರ ಮಜಾ ತಗೊಂಡಿದ್ದೀರಿ ಅಂತ ಹೇಳ್ಬಿಡ್ತೀನಿ. ದಯವಿಟ್ಟು ಸಾಕು. ನಾನೇ ಮಾತಾಡ್ತಾ ಇದ್ದೀನಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಎಸ್ ಸರ್, ನಾನೇ ಮಾತಾಡ್ತಾ ಇದ್ದೀನಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕೇಳಿಸ್ಕೊಳ್ಳಿ. ಹೌದು ಸರ್, ಹೌದು. ಹಾ ಸರ್, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು 65 ವರ್ಷ ವಯಸ್ಸಿದ್ದೀರಿ, ಹಿರಿಯರು, ಬಹಳ ಸಂತೋಷ. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ಅಂತ ಹೇಳ್ತಿದ್ರಿ ಸರ್. 35 ವರ್ಷ ಸೇವಿಸಿದಿರಿ, ಸಾಕು. ಇಷ್ಟು ವರ್ಷ ನೀವು ಅದರಲ್ಲಿ ನೀವು ಮುಳುಗಿ ಎದ್ದಿದ್ದೀರಿ. ಈಗ ನೀವು ಹೇಳ್ತಿರೋದೇನು ಅಂದ್ರೆ, ಅದನ್ನ ಸೇವಿಸ್ಲಿಲ್ಲ ಅಂದ್ರೆ ನನಗೆ ಆಗೋದೇ ಇಲ್ಲ, ಕಷ್ಟ ಆಗ್ತದೆ ಅಂತನ್ಬಿಟ್ಟು. ಫಿಸಿಯೋಲಾಜಿಕಲಿ ಆಕ್ಚುಲಿ ಆತರ ಏನು ಇಲ್ವೇ ಇಲ್ಲ. ವಿತ್ಡ್ರಾವಲ್ಸ್ ಅನ್ನೋದು ಯಾಕಾಗುತ್ತೆ ಅಂದ್ರೆ, ಬಿಕಾಸ್ ಆಫ್ CNS, ಸೈಕಲಾಜಿಕಲ್ ಎಫೆಕ್ಟ್ಸ್. ಸೊ ಫಿಸಿಯೋಲಾಜಿಕಲಿ ಈಗ ನಾನು ತಗೊಳ್ಳಿಲ್ಲ ಅಂದ್ರೆ ದೇಹದಲ್ಲಿ ಏನೋ ಬದಲಾವಣೆಗಳಾಗ್ತವೆ, ನನ್ನ ಲಿವರ್ ಏನೋ ತೊಂದರೆ ಆಗ್ತದೆ, ಇದೆಲ್ಲ ಸುಳ್ಳು, ಅದು ಕಲ್ಪನೆ, ಮಿತ್ ಅಂತೀವಿ. ಅದು ಸೈಕಲಾಜಿಕಲಿ ನಮ್ಮ ಈ ವಿತ್ಡ್ರಾವಲ್ ಸಿಂಪ್ಟಮ್ಸ್, ಎಸ್ಪೆಷಲಿ ನಾವು ಏನು ಶಿಬಿರಗಳಿಗೆ ಕಳಿಸ್ತೀವಲ್ಲ, ಅಲ್ಲಿ ನಾವು ಕೊಡುವಂತ ಮಾತ್ರೆಗಳು, ಟ್ರೀಟ್ಮೆಂಟ್ಗಳು ಏನಿರ್ತವೆ, ಇಟ್ ಈಸ್ ಫಾರ್ ದ ಸೈಕಲಾಜಿಕಲ್ ವಿತ್ಡ್ರಾವಲ್.
ಯಾವತ್ತೂ ಒಂದು ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಅದನ್ನ ನಾವು ಏನೋ ಬಿಡೋದ್ರಿಂದ ಅದು ರಿವರ್ಸಲ್ ಆಗಿ ಅದು ಸರಿ ಹೋಗಿ ಶುರುವಾಗುತ್ತೆ ಹೊರತು ಅದರಿಂದ ನಮ್ಗೇನು ಅಡ್ವರ್ಸ್ ಎಫೆಕ್ಟ್ಸ್ ಅಂದ್ರೆ ನೆಗೆಟಿವ್ ಆಗಿ ಏನು ಆಗೋದಿಲ್ಲ. ನೀವು ಬಿಟ್ಟರೆ ನನಗೆ ಹಿಂಗ ಉಬ್ರ ಬರುತ್ತೆ ಇದೆಲ್ಲ ಆಗ್ತದೆ ಅಂತಂದ್ರೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದಾವೆ, ಕರೆಕ್ಟ್ ಆಗಿರುವಂತ ಒಂದು ಮೆಡಿಸಿನ್ಸ್ ಇದಾವೆ, ಅದನ್ನ ನೀವು ಫಾಲೋ ಮಾಡಬಹುದು. ಹಂಗಂತ ಹೇಳಿ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬಹಳ ತಪ್ಪು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಜೊತೆಗೆ ಇನ್ನೇನಾದ್ರೂ ನಿಮ್ಗೆ ಏನಾದರೂ ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂದ್ರೆ ಡಾಕ್ಟರ್ ಲತಾ ಶೇಖರ್ ಅವರು ಇದೇ ತಿಂಗಳ 16ರಂದು ಪ್ರಾಣಶಕ್ತಿ ಹೀಲಿಂಗ್ ಅಂತ ಒಂದು ಕಾರ್ಯಾಗಾರವನ್ನು ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಇದರ ಸದ್ಬಳಕೆನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ. ಯಾರ್ಯಾರು ಇಂತಹ ಒಂದು ಅನಾರೋಗ್ಯ ಅಥವಾ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅವ್ರಿಗೆ ಸೂಕ್ತವಾಗಿರುವಂತಹ ಚಿಕಿತ್ಸಾ ವಿಧಾನದ ಮಾರ್ಗವನ್ನ, ಜೀವನ ಶೈಲಿಯನ್ನ ತಿಳಿಸ್ಕೊಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ಮಂಡ್ಯದಿಂದ. ಹೇಳಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಅದೇ ಸರ್, ನಾನು ಸುಮಾರು ಒಂದು 10 ವರ್ಷ ಡ್ರಿಂಕ್ಸ್ ಮಾಡಿದೆ. ಆಮೇಲೆ ಮತ್ತೆ ಒಂದು 20 ವರ್ಷ ಮುಗಿದ ಪುನಃ ಇದು 4 ವರ್ಷದಿಂದ ಪುನಃ ಮಾಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ಮೋಕ್ ಮಾಡ್ತಿದ್ದೆ ಸರ್ ನಾನು. ಓಕೆ, ಇವಾಗ ಏನ್ ಮಾಡ್ತೀವಿ, ಸ್ವಲ್ಪ ಅಸ್ತಮ, ದಮ್ಮು, ಕಫ ಎಲ್ಲ ಬರ್ತಾ ಇದೆ, ಹೆವಿ ಗ್ಯಾಸ್ಟ್ರಿಕ್. ಮೆಡಿಸಿನ್ ತಗೊಳ್ತಾ ಇದ್ದು ಕಂಟ್ರೋಲ್ ಮಾಡ್ತಾ ಇಲ್ಲ ಸರ್, ಅದಕ್ಕೆ ಫೋನ್ ಮಾಡಿ. ಎಷ್ಟು ವಯಸ್ಸೆಷ್ಟು ಸರ್ ತಮ್ದು? 64 ವಯಸ್ಸು. ಮೇಡಮ್, ಫಸ್ಟ್ ನೀವು ಮಾತಾಡಿ, ಅವ್ರು ಹೇಗೆ ಅಡಿಕ್ಷನ್ ಇಂದ ಹೊರಬರಬೇಕು ಅನ್ನೋದನ್ನ ಹೇಳಿ, ಆಮೇಲೆ ಅನಾಹುತಗಳನ್ನು ತಪ್ಪಿಸೋದು ಹೇಗೆ ಅಂತ ಡಾಕ್ಟರ್. ಈಗ ನೀವೇ ಮನ್ಸು ಮಾಡಿದಿರಿ ಅಲ್ವಾ, ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ. ಸೊ ನೀವು ಎಷ್ಟು ಕ್ವಾಂಟಿಟಿ ತಗೊಳ್ತಿದ್ದೀರಿ ಅದನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬನ್ನಿ. ಸೊ ಎಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ಸರಿ ಹೋಗ್ತಾ ಬರುತ್ತೆ. ಮತ್ತೆ ಒಂದ್ಸಲ ತುಂಬಾ ನಿಮ್ಗೆ ಕಫ ಅದು ಎಲ್ಲ ಇರೋದ್ರಿಂದ ಹೊಟ್ಟೆಲಿ ಹುಣ್ಣು ಇಲ್ಲ ಅಂತ ಆದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೆ 1 ಚೊಂಬು ಅಷ್ಟು ಅಂದ್ರೆ 1 ಲೀಟರ್ ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫುಲ್ ಕುಡಿದ್ಬಿಡಿ. ಕುಡಿದು ವಾಮಿಟ್ ಮಾಡಿ. ಒಂದು 3 ದಿನ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಮಾಡಿ. ಸೊ ಆಗ ಎಷ್ಟೋ ಮಟ್ಟಿಗೆ ನಿಮ್ಗೆ ಒಳಗಡೆ ಇರೋ ಕಫ ಎಲ್ಲ ಹೊರಗಡೆ ಬರುತ್ತೆ. ಇನ್ನು ಕಷಾಯ ಅಂದ್ರೆ ಜ್ಯೇಷ್ಠಮಧು ಮತ್ತೆ ಓಮ ಕಾಳು ಅಂತ ಹೇಳ್ತೀವಲ್ಲ, ಅದು ಜೀರಿಗೆ, ಕೊತ್ತಂಬರಿ ಇದೆಲ್ಲ ಹಾಕೊಂಡು ಬರೀ ಅಂಥದ್ದೇ ಲಿಕ್ವಿಡ್ ಅಲ್ಲಿ 1 ದಿನ ಫುಲ್ ಇರಿ. ಬೇರೆ ಏನು ಘನ ಆಹಾರ ಸೇವನೆ ಮಾಡಬೇಡಿ. ಆ ತರ ಮಾಡಿದಾಗ ಎಷ್ಟೋ ಮಟ್ಟಿಗೆ ಸರಿ ಹೋಗುತ್ತೆ. ಮತ್ತೆ ನೀವು ಡ್ರಿಂಕ್ಸ್ ಅನ್ನ ಕಡಿಮೆ ಮಾಡ್ಲೇಬೇಕು. ಈಗ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ನಿಧಾನವಾಗಿ ಹೊರಗಡೆ ಬನ್ನಿ. ಬರ್ಲಿಕ್ಕೆ ಕಷ್ಟ ಆದ್ರೆ ನಿಮಗೆ ಬೇರೆ ಕಷಾಯಗಳಾಗಿರ್ಬೋದು ಅಥವಾ ಬೇರೆ ತರ ಹೇಳ್ಕೊಡ್ತೀವಿ, ಅದನ್ನು ಕೂಡ ಫಾಲೋ ಮಾಡ್ಬೋದು. ಓಕೆ, ವಿಶೇಷವಾಗಿ ಡ್ರಿಂಕ್ಸ್ ಜೊತೆಗೆ ಏನಾದ್ರು ಕೆಮ್ಮು, ದಮ್ಮು, ಅಸ್ತಮಾ ತರ ಬರುತ್ತೆ ಅಂತೆಲ್ಲ ಹೇಳಿದ್ರು ಅವ್ರ ಸಿಂಪ್ಟಮ್ಸ್ಗಳು. ಅಂದ್ರೆ ಇದು ಹೇಗೆ ಅವರಿಗೆ ಮತ್ತೆ ಪ್ರಾಣಕ್ಕೆ ಒಂದ್ ಸ್ವಲ್ಪ ಆಘಾತಕಾರಿ, ಯಾಕಂದ್ರೆ ಉಸಿರಾಟ ತೊಂದರೆಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳಿ, ಹೇಗೆ ಇವರು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ. ಅವರೇ ಹೇಳ್ದಂಗೆ ಈಗ ಅದು ಏನೋ ದೊಡ್ಡ ಮನ್ಸು ಮಾಡಿ 4 ವರ್ಷ ಬಿಟ್ಟಿದ್ರು, ಅದು ಯಾಕಾಗಿ ಮತ್ತೆ ಶುರು ಮಾಡಿದ್ರು ಅದು ಗೊತ್ತಿಲ್ಲ. ಸುಮಾರು ಜನಕ್ಕೆ ಒಬ್ಬೊಬ್ಬರಿಗೂ ಅವ್ರವ್ರದೇ ಆದ ಕಾರಣಗಳಿರ್ತವೆ. ಬಟ್ ಸ್ಮೋಕಿಂಗ್ ಎಸ್ಪೆಷಲಿ, ಅದರಲ್ಲೂ ಈಗ ದಮ್ಮು ಅಥವಾ ಆಸ್ತಮಾ ಅಂತ ಏನ್ ಹೇಳ್ತೀವಿ ನಾವು, ವೀಸಿಂಗ್, ಆ ಪ್ರಾಬ್ಲಮ್ ಇರೋರಿಗೆ ಆಕ್ಚುಲಿ ಕಷ್ಟ ಆಗುತ್ತೆ, ತುಂಬಾ ಕಷ್ಟ. ಸ್ಮೋಕ್ ಮಾಡೋದಕ್ಕೆ ಆಗುದಿಲ್ಲ ಅವ್ರ ಕೈಲಿ. ಈ ಸ್ಮೋಕಿಂಗ್ ಇಂದಾನೇ ಆಸ್ತಮಾ ಬರೋದಿಲ್ಲ. ಆದ್ರೆ ಆಸ್ತಮಾ ಇರೋಂತ ಪೇಷಂಟ್ಸ್ ಸ್ಮೋಕ್ ಮಾಡ್ತಿರೋರ್ ಪಕ್ಕದಲ್ಲಿ ಕೂತ್ಕೊಂಡ್ರು ಕೂಡ ಅವ್ರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಬಿಡ್ತದೆ. ಈ ಸ್ಮೋಕಿಂಗ್ ಇಂದ ಏನಾಗುತ್ತೆ, ಬ್ರಾಂಕೈಟಿಸ್ ಅಂತ ಆಗುತ್ತೆ. ನಮ್ಮ ಲಂಗ್ಸ್ ಶ್ವಾಸಕೋಶದೊಳಗಡೆ ಹೋಗುವಂತ ಪೈಪ್ ಏನಿರ್ತದೆ ಅದನ್ನ ನಾವು ಟ್ರೇಕಿಯಾ ಅಂತೀವಿ. ಟ್ರೇಕಿಯಾ ಮತ್ತೆ ಬ್ರಾಂಕಿಯಲ್ ಟ್ರೀ ಅಂತೀವಿ. ಅದೇನಾಗ್ಬಿಡುತ್ತೆ, ಅದು ಹಾಳಾಗಕ್ಕೆ ಶುರು ಆಗ್ತದೆ. ಆವಾಗ ಏನಾಗ್ತದೆ, ನಮ್ಗೆ ಈ ಸ್ಮೋಕಿಂಗ್ ಮಾಡಿದಾಗೆಲ್ಲ ಕಫ ಕಟ್ಟೋದು ಮತ್ತೆ ಉಸಿರಾಟ ತೊಂದರೆ ಆಗೋದು, ಅದು ಆಸ್ತಮಾ ಅಲ್ಲ, ಬ್ರಾಂಕೈಟಿಸ್ ಅಂತೀವಿ. ಆ ಬ್ರಾಂಕೈಟಿಸ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ದ ಓನ್ಲಿ ರೆಮಿಡಿ ಈಸ್ ಕ್ವಿಟ್ ಸ್ಮೋಕಿಂಗ್ ಕಂಪ್ಲೀಟ್ ಆಗಿ. ಯಾವಾಗೋ ಒಂದ್ಸತಿ ಮಾಡ್ತೀನಿ, ವಾರಕ್ಕೊಂದ್ಸತಿ ಮಾಡ್ತೀನಿ, ಇಲ್ಲ, ನೋ ಎಕ್ಸ್ಕ್ಯೂಸಸ್. ಸ್ಮೋಕಿಂಗ್ ಈಸ್ ಡೆಫಿನೆಟ್ಲಿ ಇಂಜುರಿಯಸ್, ಅದನ್ನ ನಿಲ್ಲಿಸಲೇಬೇಕು, ಬೇರೆ ವಿಧಿ ಇಲ್ಲ. ಇದ್ರ ಜೊತೆಗೆ ಇನ್ನೊಂದ್ರೆ ರೆಸ್ಪಿರೇಟರಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ, ಆಮೇಲೆ ಶ್ವಾಸಕೋಶದ ಸಮಸ್ಯೆಗಳು, ಲಂಗ್ಸ್ಗಳ ಬಗ್ಗೆ ಪ್ರಾಬ್ಲಮ್ಸ್ಗಳೆಲ್ಲ ಆಗ್ತಾ ಇರುತ್ತೆ. ಅಂದ್ರೆ ಇದನ್ನ ಎಚ್ಚೆತ್ಕೋಬೇಕು ಅಂತಂದ್ರೆ ಈಗ ಎಲ್ಲರೂ ಕೂಡ ನಾವು ಇಷ್ಟು 1 ಅವರ್ ಗಂಟೆ ನಾವು ಮಾತಾಡಿದ್ರು ಸಹಿತ ಮತ್ತೆ ಆ ಚಟಗಳಿಗೆ ದಾಸರಾದವರು ಅದನ್ನ ಮಾಡ್ತಾನೆ ಇರ್ತಾರೆ. ಬಟ್ ಸ್ಟಿಲ್ ನಮ್ಮ ಪ್ರಯತ್ನ ಅಂತಾರೆ ಒಂದ್ ಸ್ವಲ್ಪ ಈ ಒಂದು ಕಾರ್ಯಕ್ರಮ ನೋಡೋದ್ರ ಮೂಲಕ ಒಂದು 10 ಜನ ಅದನ್ನ ಸ್ವಲ್ಪ ರೆಮಿಡಿ ಮೂಲಕ, ಟ್ರೀಟ್ಮೆಂಟ್ ಮೂಲಕ ಹೊರಬಂದ್ರು ಸಹಿತ ಅದು ಸಾಕು ನಮಗೆ ಅಲ್ವಾ. ಅಂದ್ರೆ ಶ್ವಾಸಕೋಶಕ್ಕೆ ಆಗುವಂತ ಎಫೆಕ್ಟ್ಸ್ಗಳು ಹೇಗೆ ತುಂಬಾನೇ ಆಘಾತಕಾರಿ, ಹೇಗೆ ಅವ್ರಿಗೆ ಕೆಲವೊಂದ್ಸರಿ ಅಂದ್ರೆ ಉಸಿರಾಟದ ಸಮಸ್ಯೆನೇ ನಿಂತ್ಕೊಂಡ್ಬಿಡ್ತು ಅಂತಾರೆ, ಉಸಿರಾಟನೇ ಇರೋದು ಮೇನ್, ಅದೇ ನಿಂತ್ಕೊಂಡ್ಬಿಡ್ತು ಅಂದ್ರೆ ಸಖತ್ ಕಷ್ಟ. ಸೊ ಇದಕ್ಕೆ ಏನ್ ರೆಮಿಡೀಸ್? ಸ್ಮೋಕಿಂಗ್ ಮಾಡೋರಿಗೆ ನಾನು ಹೇಳಿದಾಗ ಇವಾಗ ಒಂದು ಬ್ರಾಂಕೈಟಿಸ್ ಒಂದು, ಎರಡನೇದು ಲಂಗ್ಸ್ ಸುತ್ತ ಒಂದು ಪ್ಲೂರಲ್ ಕ್ಯಾವಿಟಿ ಅಂತ ಇರುತ್ತೆ. ಆ ಪ್ಲೂರಲ್ ಕ್ಯಾವಿಟಿಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ನೀರು ತುಂಬ್ಕೊಂಡಾಗ ಉಸಿರಾಡ್ಲಿಕ್ಕೆ ಎಕ್ಸ್ಪಾನ್ಷನ್ ಆಗ್ಬೇಕು, ಲಂಗ್ಸ್ ಉಬ್ಬಬೇಕು ಮತ್ತೆ ಇದಾಗಬೇಕು. ಸೊ ಈ ಲಂಗ್ ಕೆಪಾಸಿಟಿ ನಾವು ಟೈಡಲ್ ವಾಲ್ಯೂಮ್ ಅಂತೀವಿ, ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವು
ಉಸಿರು ತಗೊಳ್ಳೋಂಥ ಗಾಳಿ ಏನಿದೆ ಅಲ್ಟಿಮೇಟ್ಲಿ ಆ ಒಂದು ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗೋದನ್ನ ನಾವು ಆಲ್ವಿಯೋಲೈ ಅಂತೀವಿ. ದ್ರಾಕ್ಷಿ ಗೊಂಚಲು ತರ ಮೈಕ್ರೋಸ್ಕೋಪಿಕ್ ಕಾಣದಿರುವಂತ ಸಣ್ಣ ಸಣ್ಣ ದ್ರಾಕ್ಷಿ ಗೊಂಚಲು ತರ ಇರ್ತಾವ ಒಳಗಡೆ, ಲಂಗ್ಸ್ ಒಳಗಡೆ, ಅದು ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದು ಮತ್ತೆ ಎರಡನೇದೇನು ಅಂತಂದ್ರೆ ಬ್ಲಡ್ ವೆಸಲ್ಸ್. ಈ ಸ್ಮೋಕರ್ಸ್ ಅಲ್ಲಿ ಬರ್ಜಸ್ ಡಿಸೀಸ್ ಅಂತ ಒಂದು ಆಗುತ್ತೆ, ಅದನ್ನ ಪ್ಯಾನ್ ವ್ಯಾಸ್ಕ್ಯುಲೈಟಿಸ್ ಅಂದ್ರೆ ಇವಾಗ ನಾವು ರಕ್ತನಾಳ ಏನಿದೆಯೋ ಅದು 3 ಪರದೆಗಳಿರ್ತಾವೆ, ಅದರಲ್ಲಿ 3 ಲೇಯರ್ಸ್ ಇರ್ತವೆ. ಒಂದು ವೈರ್ನ ನಾವು ಕಟ್ ಮಾಡಿದ್ರೆ ಅದರಲ್ಲಿ ಬೇರೆ ಬೇರೆ ಲೇಯರ್ಗಳಿರ್ತಾವಲ್ಲ, ಅದೇ ರೀತಿ ಒಂದು ರಕ್ತನಾಳ ಅಂದಮೇಲೆ ಆರ್ಟರೀಸ್ ಅಲ್ಲಿ 3 ಲೇಯರ್ಗಳಿರ್ತವೆ. ಸೊ ಆ 3 ಲೇಯರ್ಸ್ ಕೂಡ ಎಫೆಕ್ಟ್ ಆಗ್ತವೆ. ಹಂಗಾಗಿನೇ ಈ ಸ್ಮೋಕರ್ಸ್ ಅಲ್ಲಿ ನೀವು ಸುಮಾರು ಜನ ನೋಡಿರ್ಬೋದು, ಲಂಗ್ಸ್ ಒಂದು ವಿಷಯ ಬಿಡಿ, ಅದು ಬಹಳ ಟೈಮ್ ತಗೊಳುತ್ತೆ ಡ್ಯಾಮೇಜ್ ಆಗ್ಲಿಕ್ಕೆ, ಬಟ್ ಬಹಳ ಬೇಗ ಅಫೆಕ್ಟ್ ಆಗುವಂಥದ್ದು ಅಂತಂದ್ರೆ ಪೆರಿಫೆರಲ್ ವ್ಯಾಸ್ಕ್ಯುಲಾರಿಟಿ, ಬ್ಲಡ್ ವೆಸಲ್ಸ್ ಏನಿದೆ ಕಾಲುಗಳಲ್ಲಿ. ಎಷ್ಟೋ ಜನ ನಾವು ನೋಡಿರ್ತೀವಿ, ನಾವು ಸರ್ಜನ್ಸ್ ಎಲ್ಲಿ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತೀವಿ ಅಂತಂದ್ರೆ ಗ್ಯಾಂಗ್ರೀನ್ ಆಗ್ಬಿಡ್ತವೆ, ಬೆರಳುಗಳು ಕಪ್ಪಗಾಗಿ ಉದುರು ಹೋಗ್ತವೆ. ಅವರು ಎಷ್ಟು ನರಕ ವೇದನೆ ಅನುಭವಿಸ್ತಾರೆ ಅಂತಂದ್ರೆ, ಇನ್ಫ್ಯಾಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ರೂಲ್ಸ್ ಮಾಡಿರ್ತೀವಿ, ಈ ಒಂದು ಪರ್ಟಿಕ್ಯುಲರ್ ಸ್ಮೋಕರ್ಸ್ ಇಂದ ಬರ್ಜಸ್ ಡಿಸೀಸ್ ಬಂದು ಅವ್ರಿಗೆ ಏನಾದ್ರು ಗ್ಯಾಂಗ್ರೀನ್ ಆಗಿತ್ತು ಅಂದ್ರೆ ಅವ್ರನ್ನ ಮೊದಲನೇ ಮಾಡಿ ಮೇಲ್ಗಡೆ ಅವ್ರನ್ನ ಅಡ್ಮಿಟ್ ಮಾಡಂಗಿಲ್ಲ. ಯಾಕೆಂದ್ರೆ ಅವ್ರಿಗೆ ಯಾವ ಮಟ್ಟಕ್ಕೆ ಅವ್ರಿಗೆ ನೋವಿರ್ತದೆ ಅಂದ್ರೆ ಸೈಕಲಾಜಿಕಲಿ ಅವರು ಸೂಸೈಡಲ್ ಟೆಂಡೆನ್ಸಿಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಕಾಲ್ನ ಹಿಂಗ್ ಹಿಡ್ಕೊಂಡು ಕೂತಿರ್ತಾರೆ ಅವರು ಅಷ್ಟು, ಯಾಕಂದ್ರೆ ಕೈಯಿನ ಬಿಸಿ ತಾಗಿ ಅವರ ಕಾಲಿನ ರಕ್ತನಾಳಗಳು ಸ್ವಲ್ಪ ಮಟ್ಟಕ್ಕೆ ಓಪನ್ ಆಗ್ತದೆ, ನೋವು ಕಡಿಮೆ ಆಗ್ತದೆ. ರಾತ್ರಿ ಅವರಿಗೆ ಮನಸ್ಸು ಚಂಚಲಗೊಂಡು ಅವರು ಬೇಡಪ್ಪ ಸಾಕಪ್ಪ ನನಗೆ ಇದು ನೋವು ತಡೆಯಕ್ಕಾಗಲ್ಲ ಅಂತ ಸೂಸೈಡಲ್ ಟೆಂಡೆನ್ಸಿ ಕೂಡ ಡೆವಲಪ್ ಆಗುತ್ತೆ. ಸೊ ಅಂತ ಒಂದು ಮಟ್ಟಕ್ಕೆ ಈ ಸ್ಮೋಕಿಂಗ್ ಅನ್ನೋದು ತಗೊಂಡು ಹೋಗ್ತದೆ. ಈ ಲಂಗ್ಸ್ ಅಲ್ಲಿ ಎಸ್ಪೆಷಲಿ ಇನ್ನೊಂದು ಹೇಳಿದ್ರು, ಡ್ರಿಂಕ್ಸ್ ಅಲ್ಲಿ ಆಲ್ಕೋಹಾಲ್ ಅಲ್ಲಿ ಸ್ಟಮಕ್ ಕ್ಯಾನ್ಸರ್ ಬರ್ಬೋದು, ಲಿವರ್ ಕ್ಯಾನ್ಸರ್ ಬರ್ಬೋದು. ಸ್ಮೋಕರ್ಸ್ ಅಲ್ಲಿ ಬಹಳ ಸಾಮಾನ್ಯವಾಗಿ ಲಂಗ್ ಕ್ಯಾನ್ಸರ್ ಬರುತ್ತೆ. ಸುಮಾರು ಜನದ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನನ್ಗೊಬ್ಬರು ಗೊತ್ತಿರಿ ಅವರು ಲೈಫ್ ಅಲ್ಲೇ ಸ್ಮೋಕ್ ಮಾಡಿಲ್ಲ, ಅವರು ಕ್ಯಾನ್ಸರ್ ಬಂದಿಲ್ಲ, ಅದು ಹಣೆ ಬರ. ಆದ್ರೆ ಗೊತ್ತಿದ್ದು ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ದು ನಾವು ಅದನ್ನ ಮಾಡೋದು ಬಹಳ ತಪ್ಪು. ಜೊತೆಗೆ ಇನ್ನು ಇದರಿಂದ ಆಗುವಂತ ಅನಾಹುತಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಫೈನಲ್ ಅಂತಂದ್ರೆ ಒಂದು ಮಹಿಳೆಯರಲ್ಲಿ ಪುರುಷರಲ್ಲಿ ಆಗುವಂಥದ್ದು ಒಂದು ಸಮಸ್ಯೆ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂಜೇತನ ಅಥವಾ ಸಂತಾನಹೀನತೆ, IVF ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಕಾರಣ ಹೇಗೆ, ಆಮೇಲೆ ಹೇಗೆ ಎಚ್ಚೆತ್ಕೊಳ್ಬೇಕು ಅದ್ರ ಬಗ್ಗೆ ಒಂದು. ಹಿಂದಿನ ಕಾಲದಲ್ಲಿ ಎಲ್ಲೋ ಒಂದೊಂದ್ ಕಡೆ ನಾವು ಕೇಳ್ತಾ ಇದ್ವಿ ಒಬ್ಬೊಬ್ರಿಗೆ ಮಕ್ಳಾಗೋದಿಲ್ಲ ಅಂತ. ಈಗ 10 ಪೇರಲ್ಲಿ ಒಂದು 7 ಪೇರಿಗೆ ನ್ಯಾಚುರಲ್ ಆಗಿ ಮಕ್ಳೇ ಆಗೋದಿಲ್ಲ. ಸೊ ಯಾಕೆಂದ್ರೆ ಅದಕ್ಕೂ ಕೂಡ ಕಾರಣ ಅಂದ್ರೆ, ಈಗ ಜೆಂಟ್ಸ್ ಅಲ್ಲಿ ಬೇರೆ ತರ ಕಾರಣ ಇರುತ್ತೆ, ಲೇಡೀಸ್ ಅಲ್ಲೇ ಬೇರೆ ತರ ಕಾರಣ ಇರುತ್ತೆ. ಸೊ ಎಲ್ಲದಕ್ಕೂ ಮೂಲ ಕಾರಣನೇ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಅಂತ ಹೇಳ್ಬೋದು. ಸೊ ಅದರಿಂದ ನಾವು ಯಾವುದೇ ಅಡಿಕ್ಷನ್ ಆಗ್ಲಿ ಏನೇ ಮಾಡಿದ್ರು ಅದು ಯಾವುದಕ್ಕೂ ಸಾಲ್ವ್ ಅನ್ನೋದು ಆಗೋದಿಲ್ಲ. ಸೊ ಇನ್ನೂ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೈಕಲ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಫಿಸಿಕಲ್ ಎಕ್ಸಸೈಸ್ ಕೂಡ ತುಂಬಾನೇ ಕಡಿಮೆ. ಸೊ ಯಾವಾಗ ಫಿಸಿಕಲ್ ಎಕ್ಸಸೈಸ್ ಇರೋದಿಲ್ಲ, ಒಳಗಡೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಥವಾ ನಮ್ಮ ಒಂದು ಅಂಗಾಂಗಗಳಲ್ಲಿ ಇರೋ ಒಂದು ಕಾರ್ಯಕ್ಷಮತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ಇದೆಲ್ಲ ಪ್ರಾಬ್ಲಮ್ ಉಂಟಾಗ್ತಾ ಹೋಗುವಂಥದ್ದು. ಸೊ ಈಗ ಯೂಟ್ರಸ್ದೇ ಪ್ರಾಬ್ಲಮ್ ಇದ್ರೆ ಯೂಟ್ರಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಲಂಗ್ಸ್ದೇ ಪ್ರಾಬ್ಲಮ್ ಅಂತ ಅಂದ್ರೆ ಅದಕ್ಕೆ ಪ್ರಾಣಾಯಾಮ, ಪ್ರಾಣಶಕ್ತಿ, ವೈಟಲ್ ಫೋರ್ಸ್, ಎನರ್ಜಿ. ಆಯಾಮ ಅಂದ್ರೆ ಎಕ್ಸ್ಪ್ಯಾನ್ಷನ್. ಅದನ್ನ ಎಷ್ಟು ನಾವು ಚೆನ್ನಾಗಿ ಮಾಡ್ತಾ ಹೋಗ್ತೀವಿ, ಆ ಡೀಪ್ ಮಾಡ್ತಾ ಹೋದಾಗೂ ನಮ್ಮ ಲಂಗ್ ಕೆಪಾಸಿಟಿ ಏನಂತೀವಿ ಅದು ಹೆಚ್ಚುತ್ತಾ ಹೋಗುತ್ತೆ. ಸೊ ಆಕ್ಸಿಜನ್ ಇಂಟೇಕ್ ಕರೆಕ್ಟ್ ಆಗುತ್ತೆ ಈ ರೀತಿ. ಸೊ ಯೂಟ್ರಸ್ ಪ್ರಾಬ್ಲಮ್ ಅಂದಾಗ ಯಾವುದೇ ರೀತಿ ಇಂಬ್ಯಾಲೆನ್ಸ್ ಇದ್ರು ಕೂಡ ಅದನ್ನ ಗಿಡಮೂಲಿಕೆಗಳ ಒಂದು ಕೇಳಿರ್ಬೋದು ಎಲ್ಲರೂ, ಅಶೋಕ ಬಾರ್ಕ್ ಇರ್ಬೋದು, ಲೋದ್ರಾ ಇರ್ಬೋದು, ಇದ್ರದ್ದೆಲ್ಲ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಗರ್ಭಕೋಶಕ್ಕೆ ಸರಿಯಾದ ಒಂದು ಅಂದ್ರೆ ಈ ತರ ಚಿಕಿತ್ಸೆ ಕೊಟ್ಟಾಗ ಕೂಡ ಇನ್ಫರ್ಟಿಲಿಟಿನ ಕೂಡ ತುಂಬಾ ಚೆನ್ನಾಗಿ ಸರಿ ಮಾಡ್ಬೋದು.